ಹರಿರಾಜ್ ಜನನ್ಯಾಸಕ್ಕೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ತಮಗೆಲ್ಲ ತಿಳಿದಂಗೆ ಕಾರ್ಯಪ್ರೀತಿ ಕುರಿತಾಗಿ ಸರ್ ಅವರು ಉಪನ್ಯಾಸ ಪ್ರಾರಂಭಿಸಿದ್ರು ಹಿಂದಿನ ಭಾಗದಲ್ಲಿ. ಅದರ ಎರಡನೆಯ ಮುಂದುವರಿದ ಭಾಗ ಇವತ್ತಿನ ದಿವಸ ನಡೀಲಿಕ್ಕಿದೆ. ಹಿಂದಿನ ಭಾಗದಲ್ಲಿ ಸರ್ ಅವರು ಕೆಲಸ ಅಥವಾ ಕಾರ್ಯ ಅಂದರೆ ಏನು, ಕೆಲಸ ಅಂದರೆ ಏನು ಅನ್ನೋ ಕುರಿತಾಗಿ, ಹಾಗೂ ಪ್ರೀತಿ ಎಂದರೆ ಏನು, ಜೊತೆಗೆ ಕಾರ್ಯಪ್ರೀತಿ ಅಂದರೆ ಏನು, ಆ ರೀತಿಯಾದ ವಿವರಗಳನ್ನು, ವಿಶ್ಲೇಷಣೆಯನ್ನು ನೀಡಿದರು. ಇವತ್ತು ಕೆಲಸದ ಪ್ರಯೋಜನಗಳು ಹಾಗೆ ಆಸೆ ಭಯಗಳನ್ನು ಮೀರುವಷ್ಟು ಕಾರ್ಯಪ್ರೀತಿ ಸಾಧಿಸುವ ಬಗೆ ಹೇಗೆ, ಈ ಎಲ್ಲ ವಿಚಾರಗಳ ಕುರಿತು ಮಾತಾಡಲಿಕ್ಕಿದ್ದಾರೆ. ಇದು ಹಿಂದಿನ ಬಾರಿ ಹೇಳ್ದಂಗೆ ಇವತ್ತಿನ ಉಪನ್ಯಾಸದಲ್ಲಿ ಸಾಕಷ್ಟು ವಿಷಯಗಳು, ಪ್ರಯೋಜನಕಾರಿ ವಿಷಯಗಳು ಬರಲಿಕ್ಕಿದೆ. ನಂತ ಎಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಸರ್ ಅವ್ರನ್ನ ಸ್ವಾಗತಿಸ್ತಾ ಇದ್ದೇನೆ. ಸರ್ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಂತಿ. ದಯವಿಟ್ಟು ಎಲ್ಲರಲ್ಲಿ ವಿನಂತಿ, ಆಡಿಯೋ ವಿಡಿಯೋ ಮ್ಯೂಟ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ ಇವತ್ತಿನ ಕಾರ್ಯಕ್ರಮ ಪ್ರಾರಂಭಿಸ್ತಾ ಇದ್ದೇನೆ. ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ಕಳೆದ ಬಾರಿ ಕಾರ್ಯ ಪ್ರೀತಿ ಎರಡು ಶಬ್ದಗಳನ್ನು ಕೂಡ ನಾನು ಇಟ್ಕೊಂಡು ಮಾತಾಡಿ ಕೊನೆಗೆ ಸಾರಾಂಶವಾಗಿ ಹೇಳೋದಾದ್ರೆ 3 ಅಂಶಗಳು ನಮಗೆ ಶಕ್ತಿ ಕೊಡುತ್ತೆ ಅಂತ. ಈಗ ಹುಡುಗರು ಶಾಲೆಗೆ ತಡವಾಗಿ ಬರೋರು ಟೂರ್ ಹೋಗೋಣ ಬನ್ನಿ ಅಂತಂದ್ರೆ ಅವತ್ತು ಹೊತ್ತಿಗೆ ಸರಿಯಾಗಿ ಬರ್ತಾರೆ, ಇನ್ನೂ 5 ನಿಮಿಷ ಮುಂಚೆ ಬರ್ತಾರೆ. ಯಾಕೆ ಬರ್ತಾರೆ? ಹೊರಗಡೆ ಹೋಗ್ಬೇಕು ಅನ್ನೋ ಆಸೆ ಇರೋದ್ರಿಂದ. ಪಾಠದ ಮೇಲೆ ಆಸೆ ಇದ್ರೆ ತರಗತಿಗೂ ಸಕಾಲಕ್ಕೆ ಬರ್ತಿದ್ರು. ಹಾಗೆ ಆಸೆ ಅನ್ನೋದು ಒಂದು ರೀತಿಯಲ್ಲಿ ನಮ್ಮ ದೇಹದಲ್ಲಿರುವ ಕಸುವನ್ನ ಕೆಲಸಕ್ಕೆ ವಿನಿಯೋಗಿಸೋಕೆ ನಲ್ಲಿ ತಿರುಗಿಸಿದ ಹಾಗೆ ಶಕ್ತಿಯನ್ನ ಒದಗಿಸುತ್ತೆ ಆಸೆ. ಕೋಪ ಬಂದ್ರೂ ಕೂಡ ನಮ್ಗೆ ವಿಪರೀತ ಶಕ್ತಿ ಬರುತ್ತೆ. ಆದರೆ ಶ್ರೀಕೃಷ್ಣ ನಿರ್ಬಂಧ ಹಾಕ್ಬಿಟ್ಟಿದ್ದಾನೆ. ಆಸೆ ಆದಾಗ, ಕೋಪ ಆದಾಗ ಮಾತು ಕೂಡ ಆಡಬೇಡಿ ಅಂತ. ಕೆಲಸ ಬೇಡ, ಮಾತು ಕೂಡ ನಮ್ಮ ಆಸೆ ಆದಾಗ, ಕೋಪ ಆದಾಗ ಆಡ್ಬೇಡಿ. ತುಂಬಾ ಆಸೆ ಆದ್ರೂ ಸುಮ್ಮನಾಗ್ಬಿಡಿ, ತುಂಬಾ ಕೋಪ ಆದ್ರೂ ಸುಮ್ಮನಾಗ್ಬಿಡಿ. ಮಾತಾಡಕ್ ಹೋಗ್ಬೇಡಿ ಅಂತ, ಅಲ್ಲ ಕೆಲಸ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾನೆ. ನಮಗ್ ಗೊತ್ತಿರೋದು ಇದೇ. ನಮ್ಗೆ ಏನಾದ್ರು ಕೆಲಸ ಆಗ್ಬೇಕು ಅಂದ್ರೆ ಆ ಕೆಲಸದಿಂದ ನಂಗೆ ಏನೋ ಸಿಗುತ್ತೆ ಅನ್ನೋ ಅಂತ ಆಸೆ ಮೇಲೆ ನಾವು ಕೆಲಸ ಮಾಡೋದು. ಹಾಗಾದ್ರೆ ಆಸೆಯನ್ನು ಬಿಟ್ಟರೆ ಕೆಲಸಕ್ಕೆ ಪ್ರೇರಣೆ ಯಾವುದು ಅನ್ನುವಂಥದ್ರ ಬಗ್ಗೆ ನಾನು ಕಳೆದ ಬಾರಿ ಮಾತಾಡ್ತಾ ಒಂದೇ ಒಂದು ಅಂಶವನ್ನ ಹೇಳಿದ್ದೆ. ಕೆಲಸಕ್ಕೆ ಪ್ರೇರಣೆ ಕೊಡುವಂತ ತಾಕತ್ತಿರೋದು ಯಾವುದಕ್ಕಪ್ಪ ಅಂತಂದ್ರೆ ಕೃತಜ್ಞತೆಗೆ ಅಂತ. ಅಂದ್ರೆ ನಾವಾಗುವಾಗ ಎಷ್ಟೊಂದು ಜನರ ಬೆಂಬಲವನ್ನ, ಎಷ್ಟೊಂದು ರೀತಿಯ ಬೆಂಬಲವನ್ನ, ಎಷ್ಟೊಂದು ರೀತಿಯ ಪ್ರೋತ್ಸಾಹವನ್ನ ಪಡೆದು ಬೆಳೆದು ಬಂದ್ಬಿಟ್ಟಿದೀವಿ. ಇವಾಗ ಅವ್ರಿಗೇನು ಕೊಡಕ್ಕಾಗಲ್ಲ ನಾವು. ಆದ್ರಿಂದ ಆ ಕೃತಜ್ಞತೆಯನ್ನ ಸಲ್ಲಿಸುವ ಸಲುವಾಗಿ ನಾವು ಕೆಲಸ ಮಾಡಬೇಕು ಅನ್ನುವಂಥ ಮಾತು. ನೋಡಿ, ಕೃತಜ್ಞತೆಯನ್ನ ದೇವರಿಗೂ ಬಿಟ್ಬಿಡಿ, ದೇವರಿಗೂ ಕೃತಜ್ಞತೆ ಸಲ್ಲಿಸಬೇಡಿ, ಪ್ರಕೃತಿಗೂ ಕೃತಜ್ಞತೆ ಸಲ್ಲಿಸಬೇಡಿ, ಯಾರಿಗೂ ಸಲ್ಲಿಸಬೇಡಿ. ನಮ್ ದೇಹನೇ ತಗೊಳ್ಳಿ, 3 ಟ್ರಿಲಿಯನ್ ಜೀವಕೋಶಗಳು 1 ಸೆಕೆಂಡ್ ಬಿಡದ ಹಾಗೆ ನಿರಂತರವಾಗಿ ಕೆಲಸ ಮಾಡೋ ಹೊತ್ತಿಗೆ ತಾನೇ ನಮ್ಗೆ ಶಕ್ತಿ ಬರ್ತಾ ಇರುವಂಥದ್ದು. ಆದ್ದರಿಂದ ನಮ್ಮ ದೇಹದ ಪ್ರತಿಯೊಂದು ಜೀವಕೋಶವನ್ನು ಕೂಡ ಕಡೆಗಣಿಸಿಬಿಟ್ಟು ನಾವು ಯಾವುದೋ ಮನಸ್ಸು ಹೇಳುತ್ತೆ, ಆಸೆ ಪಡುತ್ತೆ ಅಂತ ಮನಸ್ಸೊಂದನ್ನ ಸಂತೋಷ ಪಡಿಸ್ಬಿಟ್ಟು ದೇಹಕ್ಕೊಂದಕ್ಕೆ ಕೃತಜ್ಞತೆ ಸಲ್ಲಿಸ್ಬಿಟ್ರೆ ಸಾಕು. ಜೀವಕೋಶಗಳಿಗೆಲ್ಲ ನಮ್ಮ ಕೃತಜ್ಞತೆ ಸಲ್ಲಬೇಡವೋ? ಜೀವಕೋಶ ಏನಾದ್ರೂ ನಮ್ಮಿಂದ ಪ್ರತಿಫಲ ಅಪೇಕ್ಷಿಸಿದೆಯೋ? ಇಲ್ಲ, ಅದ್ರ ಪಾಠದ ಕೆಲಸ ಮಾಡ್ತಾ ಇದೆ. ಆದ್ರಿಂದ ಕೃತಜ್ಞತೆ ಸಲ್ಲಿಸೋಕ್ ದೂರ ಹೋಗ್ಬೇಕಾಗಿಲ್ಲ. ನಮ್ಮೊಳಗಿರುವ ಜೀವಕೋಶಗಳೇ ನಮಗೆ ಪಾಠ ಹೇಳ್ಕೊಡ್ತಾ ಇದೆ. ಏನಪ್ಪಾ ಅಂದ್ರೆ, ನೀನ್ ಸುಮ್ಮನೆ ಕೂತಿರ್ಬೇಡ, ಯಾವುದೇ ಕಾರಣಕ್ಕೆ ಕೆಲಸ ಮಾಡು ಅಂತ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠ ತಕರ್ಮಕೃತ್. ಕೆಲಸ ಮಾಡಿದ್ರೆ ಯಾವ ಜೀವನೂ ಇರಲ್ಲ ಅಂತ. ಜೀವ ಬಿಟ್ಬಿಡಿ, ನಿರ್ಜೀವವಾದ ಅಣು ಈ ದೇಹದಲ್ಲಿ ಇದೆಯಲ್ಲ, ಪ್ರತಿಯೊಂದು ಅಣುವು ಪ್ರತಿ ಕ್ಷಣವೂ ಕಂಪಿಸ್ತಾ ಇದೆ, ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದೆ, ಚಲಿಸ್ತಾ ಇದೆ. ಸೊ ಫಿಸಿಕಲ್ ಚೇಂಜ್, ಕೆಮಿಕಲ್ ಚೇಂಜ್, ಏನ್ ಬೇಕಾದ್ರೂ ನೀವು ಕರೀರಿ, ಎಲ್ಲವೂ ಆಗ್ತಾ ಇದೆ. ಯಾವುದೋ ಆಗದೆ ಅಂತ ದೇಹ ಇಟ್ಕೊಂಡು ಯಾವ ಕೆಲಸನೂ ಮಾಡದೇ ಇರೋದು ನಾಚಿಕೆಗೇಡಿನ ಸಂಗತಿ. ಆ ದೃಷ್ಟಿಯಿಂದ ನಾವು ಯಾವುದೇ ಕಾರಣಕ್ಕೆ ಆಗ್ಲಿ ನಿಷ್ಕ್ರಿಯೆಗೆ ಹೋಗ್ಬಾರ್ದು. ನಿಷ್ಕ್ರಿಯೆಗೂ ಒಂದು ಸಮರ್ಥನೆ ಸಿಗುತ್ತೆ, ಬೇಕಾದ ಸಮರ್ಥನೆ ಸಿಗುತ್ತೆ. ಆದ್ರೆ ಅದಕ್ಕೆ ಹೋಗ್ದಲೇನೆ, ನಿಷ್ಕ್ರಿಯೆಗೆ ಹೋಗ್ದಲೇನೆ ನಾವು
ಕೆಲಸ ಮಾಡಬೇಕಾದದ್ದು ನಮ್ಮ ಧರ್ಮ. ಯಾಕೆಂದ್ರೆ ನಮಗೆ ಬೇಕಾದ ಧರ್ಮನ ಯಾವ ಜಾತಿನೂ ಹೇಳ್ಕೊಡ್ಬೇಕಾಗಿಲ್ಲ, ಜೀವಕೋಶ ಮತ್ತು ನಮ್ಮ ದೇಹದ ಅಣುಗಳೇ ಸಾಕು ಹೇಳ್ಕೊಡೋದಕ್ಕೆ ಅನ್ನುವಂಥದ್ದು ಗಮನಿಸಬೇಕಾದದ್ದು. ಇನ್ನೊಂದು ಅಂಶ ಗಮನಿಸಿ, ನಾವು ದೇಹಕ್ಕೆಲ್ಲ ರಕ್ತ ಪರಿಚಲನೆ ಆಗ್ಬೇಕು. ಇಲ್ಲದೆ ಇದ್ರೆ ಎಲ್ಲ ಜಾಯಿಂಟ್ಸ್ ಮೈನ್ ಬರುತ್ತೆ, ಪಾಸ್ಚರಲ್ ಪ್ರಾಬ್ಲಮ್ ಅಂತೆಲ್ಲ ಹೇಳ್ತಾರಲ್ಲ, ಒಂದೇ ಭಂಗಿಲ್ ಕೂತಿದ್ರೆ ಬರುತ್ತೆ ಅಂತ. ಅದು ಹೋಗ್ಬೇಕಾದ್ರೆ ಏನಾಗ್ಬೇಕು ಅಂತಂದ್ರೆ ಎಲ್ಲ ಕಡೆಗೂ ರಕ್ತ ಪರಿಚಲನೆ ಆಗ್ಬೇಕು. ರಕ್ತ ಪರಿಚಲನೆ ಆಗ್ಬೇಕು ಅಂದ್ರೆ ಏನಂತು, ಹೃದಯ ರಕ್ತವನ್ನ ತಳ್ಳತ್ತೆ, ಹೋಗತ್ತೆ ಬಿಡಿ ಅಂತ ನೀವು ಹೇಳ್ಬೋದು. ಹೃದಯ ತಳ್ಳಿದ್ದು ಆ ಕ್ಯಾಪಿಲರಿ ಲೋಮನಾಳದವರೆಗೆ ಮಾತ್ರ ಹೋಗುತ್ತೆ. ಆ ಲೋಮನಾಳ ಎಷ್ಟು ಚಿಕ್ಕದಾಗಿದೆ ಅಂದ್ರೆ, ಅದು ಲೋಮ ಅಂದ್ರೆ ಕೂದಲು ಅಂತ, ಕೂದಲೆಳೆ ಎಷ್ಟು ಸಣ್ಣಗಿದೆ, ಅದ್ರೊಳಗೆ ರಕ್ತ ಹೋಗೋದಿಲ್ಲ. ಅದ್ರೊಳಗೆ ರಕ್ತ ಹೋಗ್ಬೇಕಾದ್ರೆ ಚಲನೆ ಆಗ್ಲೇಬೇಕು. ಆದ್ದರಿಂದ ನಮ್ಮ ಆರೋಗ್ಯ ಕಾಯ್ದುಕೊಳ್ಳುವ ದೃಷ್ಟಿಯಿಂದ ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಟಿವಿ ಮುಂದೆ ಕೂತ್ಕೊಂಡು ಆಮೇಲೆ ಜಿಮ್ಗೋ ಯೋಗ ಮಾಡೋಕ್ಕೋ ಹೋಗೋದ್ರ ಬದಲು ನಿತ್ಯದ ಕೆಲಸವನ್ನೇ ನಾವು ಮಾಡ್ತಾ ಇದ್ರೆ ಅದೇ ಒಂದು ವ್ಯಾಯಾಮ ಆಗುತ್ತೆ. ಆ ದೃಷ್ಟಿಯಿಂದ ನಮಗೆ ಶಕ್ತಿಯನ್ನು ಕೊಟ್ಟ ಎಲ್ಲ ಜೀವಕೋಶಗಳಿಗೆ ನಾವು ಆಕ್ಸಿಜನ್ ಕೊಡ್ಬೇಕು ತಾನೆ, ಆಹಾರ ಗ್ಲೂಕೋಸ್ ಕೊಡ್ಬೇಕು ತಾನೆ. ಆಕ್ಸಿಜನ್ ಗ್ಲೂಕೋಸ್ ನಾವು ಆ ಕೃತಜ್ಞತೆಯನ್ನು ಹೇಗೆ ಸಲ್ಲಿಸೋದು ಜೀವಕೋಶಕ್ಕೆ, ರಕ್ತ ಪರಿಚಲನೆ ಮೂಲಕ ಸಲ್ಲಿಸ್ಬೇಕು. ಆ ರಕ್ತ ಪರಿಚಲನೆ ಅದರಷ್ಟು ಗದೆ ಆಗುತ್ತೆ ಅನ್ಕೊಂಡು ನಾವು ಕೂತಿದೀವಲ್ಲ, ಆಗೋದಿಲ್ಲ. ಅದರಷ್ಟು ಗದೆ ಆಗೋದಿಲ್ಲ, ಚಲನೆ ಆಗ್ಲೇಬೇಕು ಅನ್ನುವಂಥದ್ದು ಒಂದಂಶ ಗಮನಿಸಬೇಕಾದದ್ದು. ಇನ್ನು ಎರಡನೇ ಅಂಶಕ್ಕೆ ಬರೋಣ. ಎರಡನೇ ಅಂದ್ರೆ ಎರಡನೇದು ಅಂತಲ್ಲ, ಪಾಯಿಂಟ್ ನಂಬರ್ 2 ಅಷ್ಟೇ. ಎಲ್ಲವೂ ಸಮಾನವಾಗಿ ಮುಖ್ಯವಾದ. ಈಗ ನಾನು ಹೇಳುವಂತ ಪಟ್ಟಿಯಲ್ಲಿ ಹೇಳುವಂತದ್ದು ಕಾರ್ಯಕ್ಕೆ ಪ್ರೇರಣೆಗಳು ಯಾವ್ಯಾವುದು ಅಂತಂದ್ರೆ ಎಲ್ಲವೂ ಮುಖ್ಯವಾದದ್ದೇ. ಇದರಲ್ಲಿ ಮುಖ್ಯ ಅನ್ನೋದಿಲ್ಲ. ಸುಮ್ಮನೆ ನಾನು ಸಂಖ್ಯೆ ಹೇಳೋಕೋಸ್ಕರ ಎರಡನೇದು ಅಂತ ಹೇಳಿದೆ. ನೋಡಿ, ಯಾವುದೇ ಒಂದು ಯಂತ್ರ ಹೆಚ್ಚು ಬಳಕೆ ಮಾಡಿದರೆ ಸವಕಳಿ ಆಗುತ್ತೆ, ಸೌದು ಹೋಗ್ಬಿಡುತ್ತೆ. ಆದ್ರೆ ಈ ಮಾನವ ದೇಹ ಅನ್ನೋ ಯಂತ್ರ ಬಳಸಿದಷ್ಟು ಗಟ್ಟಿಯಾಗುತ್ತೆ. ಗರಡಿಯಲ್ಲಿ ನೀನು ಸೋತರೆ ಏನ್ ನಷ್ಟವಿಲ್ಲ, ಬರದಿರುವುದೇ ನಿನಗೆ ಕಾಯಾಂಗ ಪಟುತೆ ಅಂತ DVG ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಕಾಯಾಂಗ ಪಟುತೆ, ಕಾಯದ ಅಂಗಗಳಿಗೆ ತಾಕತ್ತು ಬರೋದಿಲ್ವೋ ನಿಂಗೆ? ನೀ ಗರಡಿ ಸೋತೆ ನಿಜ, ಇದ್ರಲ್ಲಿ ಕುಸ್ತಿಲ್ ಸೋತೆ ನಿಜ, ಆದ್ರೆ ದೇಹಕ್ಕೆ ಕಾಯಾಂಗ ಪಟುತೆ ತಂದ್ಕೊಡುವಂಥದ್ದು ಯಾವುದು ಅಂದ್ರೆ ಕೆಲಸ. ಕಾಯಾಂಗ ಪಟುತೆಯನ್ನ ಕಾರ್ಯಾಂಗವಾಗಿ ನಮಗೆ ಕೊಡುಗೆ ಕೊಡುತ್ತೆ ಕೆಲಸ. ಯಾವ ಕೆಲಸನಾರು ಮಾಡಿ ಕಾಯಾಂಗ ಪಟುತೆ ಬಂದೇ ಬರುತ್ತೆ ಅನ್ನುವುದನ್ನ ಗಮನಿಸಿದರೆ ಇದೊಂದು ವಿಚಿತ್ರವಾದ ಯಂತ್ರ. ಬಳಕೆ ಮಾಡಿದಷ್ಟು ದೃಢಕಾಯವಾಗುತ್ತೆ ಹೊರತು ಸವಕಳಿ ಆಗೋದಿಲ್ಲ. ಸಾರ್, ಕೆಲವರಿಗೆಲ್ಲ ಮೂಳೆ ಸೌದು ಹೋಗುತ್ತೆ ಹಾಗೆ ಹೀಗೆ ಅಂತಾರಲ್ಲ, ಮೂಳೆ ಸೌದು ಹೋಗೋದು ಕೆಲಸದಿಂದ ಅಲ್ವೇ ಅಲ್ಲ. ಅಲ್ಲಿರುವ ರಾಸಾಯನಿಕ ಸಂಯೋಜನೆಯ ವ್ಯತ್ಯಾಸದಿಂದ ಮೂಳೆ ಸವಿಯುತ್ತೆ ಹೊರತು ಕೆಲಸ ಮಾಡಿ ಮೂಳೆ ಸವಿಸ್ಕೊಂಡವ್ರು ಯಾರು ಇಲ್ಲ ಪ್ರಪಂಚದಲ್ಲಿ. ನಮ್ಮ ದೇಹದ ರಾಸಾಯನಿಕ ಸಂಯೋಜನೆಯಲ್ಲಿ ತೊಂದರೆ ಬಂದಿರೋದೇ ಹೊರತು ಅದೇನಾದ್ರು ಆಮ್ಲೀಯವಾಗಿಬಿಟ್ರೆ ಆ ಕ್ಯಾಲ್ಸಿಯಂ ಆಕ್ಸಲೇಟ್ ಮೂಳೆಯಲ್ಲಿ ಇರುವಂಥದ್ದು ಇದೆಯಲ್ಲ, ಕ್ಯಾಲ್ಸಿಯಂ ಫಾಸ್ಫೇಟ್, ಅದು ಡಿಸಾಲ್ವ್ ಆಗುತ್ತೆ. ಅದರಿಂದ ನಮ್ಮ ದೇಹ ಆಮ್ಲೀಯವಾಗದ, ಮೂಳೆಯ ಸುತ್ತ ಆಮ್ಲೀಯವಾಗದಾಗ ನೋಡ್ಕೋಬೇಕಾಗತ್ತೆ. ಬಿಡಿ, ಅದು ರಸಾಯನ ಶಾಸ್ತ್ರ, ಅದಕ್ಕೆ ಬೇಡ. ಈಗ ಏನೇ ಆಗ್ಲಿ ಕೆಲಸ ಮಾಡಿದರೆ ಯಾರು ಕೂಡ ಸೌದು ಹೋಗೋದಿಲ್ಲ, ಬದಲಿಗಾಗಿ ದೃಢಕಾಯರಾಗ್ತಾರೆ ಅನ್ನುವಂಥದ್ದು. ಇನ್ನು ಮೂರನೇ ಇದಕ್ಕೆ ಬರ್ತೀನಿ. ನಾವು ದುಶ್ಚಿಂತೆ ನಾವು ಸದಾ ಮಾಡ್ತಾ ಇರ್ತೀವಿ. ಶಿಶ್ನಾಳ್ ಶರೀಫ್ರು ಅಣಕಿಸ್ಕೋತಾರೆ, ನಿಶ್ಚಿಂತನಾಗಬೇಕಂತಿ ಬಲು ದುಶ್ಚಿಂತೆಯೊಳಗೆ ನೀ ಕುಂತಿ ಅಂತ. ಈ ದುಶ್ಚಿಂತೆ ತಪ್ಪಿಸ್ಬೇಕಾದ್ರೆ ಏನಿದೆ? 3 ದಾರಿ ಇದೆ. ಏನನ್ನಾದರೂ ಅಧ್ಯಯನ ಮಾಡಬೇಕು. ಅದಕ್ಕೆ ಅದು ಆ ಅಧ್ಯಯನದಲ್ಲಿ ಆ ಏಕಾಗ್ರತೆ ಬರ್ಬೇಕಾದ್ರೆ ಅಧ್ಯಯನದ ವಿಷಯದ ಮೇಲೆ ಪ್ರೀತಿ ಬೇಕು. ಕೆಲಸದ ಪ್ರೀತಿಗಿಂತ ಅಧ್ಯಯನದ ಪ್ರೀತಿ ಕಷ್ಟ ಅಂತ ನಮ್ಮೆಲ್ರಿಗೂ ಅನುಭವಕ್ಕೆ ಬಂದಿರುವಂತ ಸಂಗತಿ. ಕೆಲಸ ಮಾಡ್ಬಿಡ್ಬೋದು, ಅಧ್ಯಯನ ಮಾಡೋದು ಕಷ್ಟ. ಆದ್ರಿಂದ ಅಧ್ಯಯನದಿಂದ ಏಕಾಗ್ರತೆ ಸಾಧಿಸಕ್ಕಾಗಲ್ಲ. ಇನ್ನು ಧ್ಯಾನದಿಂದ ಏಕಾಗ್ರತೆ ಸಾಧಿಸ್ಬೋದು ಅಂತ ಇನ್ ಕೆಲವರು ವಾದ. ಧ್ಯಾನ ಮಾಡೋದು ಕೂಡ ಎಷ್ಟು ಕಷ್ಟ ಅಂದ್ರೆ, ನಾವು ಸುಮ್ಮನೆ ಮಾಡೋಕ್ ಹೋದಷ್ಟು ಅದು ಪ್ರತಿಭಟಿಸುತ್ತೆ. ಯಾಕೆಂದ್ರೆ ಮನಸ್ಸು ಅನ್ನೋದು ನಿರಂತರ ಆಲೋಚನೆಯ ಪ್ರವಾಹ. ಆ ಆಲೋಚನೆಯ ಪ್ರವಾಹದ ಸಹಜ ಸ್ಥಿತಿಗೆ ನಾವು ವಿರುದ್ಧವಾಗಿ, ಮನಸ್ಸೇ ನೀನು ನಾನು ಹೇಳಿದ ವಿಷಯ ಮಾತ್ರ ಯೋಚನೆ ಮಾಡು, ಬೇರೆ ಏನು ಯೋಚನೆ ಮಾಡಬೇಡ ಅಂತ ನಾವು ಅದಕ್ಕೇನಾದ್ರು ಆಜ್ಞೆ ಮಾಡಿದರೆ, ಮೊದಲೇ ಅದು ಚಂಚಲ, ಅದು ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರದ ಕಡಿವಾಣ ಹಿಡ್ಕೊಳ್ಳೋದು ಕಷ್ಟ. ನೀವೆರಡು ಅಲ್ಲಿದ್ರೆ ಕೊನೆಗುಳಿಯೋದು ಯಾವುದು? ಕೆಲಸನೇ. ಆದ್ದರಿಂದ ಕೆಲಸ ಮಾಡಿ ನಮ್ಮ
ಎಲ್ಲ ದುಃಖವನ್ನ ಮರೆಯುವಂಥದ್ದನ್ನ ಮಾಡೋಕ್ ಸಾಧ್ಯ. ಆದ್ರಿಂದ ದುಃಖ ಮರೆಸುವ ಏಕಾಗ್ರತೆಯನ್ನು ಸಾಧಿಸುವವರು ತಾವು ಯಾವುದಾದ್ರೂ ಒಂದು ಕೆಲಸನ ಮಾಡಬೇಕು. ಕೆಲಸ ಮಾಡಿದ್ರೆ ಅದರಲ್ಲಿ ತಲ್ಲೀನಾಗೋಕ್ ಸಾಧ್ಯವಿಲ್ಲ. ಅದಕ್ಕೆ ಕೆಲಸದ ಪ್ರೀತಿ ಬೇಕು. ಆ ಕೆಲಸದ ಪ್ರೀತಿ ಹೇಗೆ ಬರಬೇಕು? ಏಕಾಗ್ರತೆಯಿಂದ ನನ್ನ ಚಿಂತೆ ಭಾರ ಕಡಿಮೆ ಆಗುತ್ತೆ ಅಂತ ನನಗೆ ಯಾವತ್ತು ಗೊತ್ತಾಗುತ್ತೋ ಅವಾಗ ಇನ್ನೊಬ್ರು ಬಂದು ಏನು ಪ್ರೇರಣೆ ಮಾಡಬೇಕಾಗಿಲ್ಲ. ಆ ಕೆಲಸದಿಂದ ಆಗುವ ಲಾಭವೇ ನನಗೆ ಕೆಲಸ ಮಾಡೋದಕ್ಕೆ ಪ್ರಚೋದನೆ, ಪ್ರೇರಣೆ ಕೊಡುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಆದ್ರಿಂದ ಈಗ ಇವತ್ತಿನ ವಿಷಯವೇ ಅದು. ಸ್ವಪ್ರೇರಣೆ ತಂದ್ಕೊಳ್ಳೋದು ಹೇಗೆ, ನಾನ್ ಮಾಡೋ ಕೆಲ್ಸಕ್ಕೆ ನಾನೇ ಪ್ರೇರಣೆ ತಂದ್ಕೊಳ್ಳೋದು ಹೇಗೆ, ಇನ್ನೊಬ್ರಿಗೆ ಪ್ರೇರಣೆ ಕೊಡೋದು ಹೇಗೆ. ಇನ್ನೊಬ್ರಿಗೆ ಇದೆಲ್ಲ ಲೆಕ್ಕ ಹೊಡೆದಿರೋದಿಲ್ಲ. ಕೆಲಸ ಅಂದ್ರೆ ಅಯ್ಯೋ ಯಾರಪ್ಪ ಅಂತ ನಮ್ಮ ಸೋಮವಾರತನ ಹೇಳ್ಬಿಡ್ತೀವಿ. ಆದ್ರೆ ಇದು ಈ ಸಂಗತಿ ನೋಡಿ. ಈಗ 3ನೇ ಸಂಗತಿ ಹೇಳ್ತಾ ಇದ್ದೀನಿ. ಏಕಾಗ್ರತೆ ಅಂದ್ರೆ ದೇಹ ಸುಸ್ಥಿತಿಯಲ್ಲಿಡೋದಕ್ಕೆ ಶಕ್ತಿ ಬೇಕು, ಕೆಲಸ ಮಾಡಬೇಕು. ಅದನ್ನ ದೇಹ ಸುಸ್ಥಿತಿಯಲ್ಲಿರುತ್ತೆ. ಕೆಲಸ ಮಾಡಿದ್ರೆ ಸವಿಯಲ್ಲ ಅನ್ನುವಂಥದ್ದನ್ನ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಮನಸ್ಸಿನ ಏಕಾಗ್ರತೆ ಸಾಧಿಸೋದಕ್ಕೆ ಕೆಲಸಕ್ಕಿಂತ ಬೇರೆ ಇನ್ಯಾವ ದಾರಿನೂ ಅಷ್ಟು ಸರಳವಲ್ಲ ಅಂತ ಅನ್ನುವಂಥದ್ದನ್ನ ಮನಸ್ಸಿಗೆ ತಂದ್ಕೋಬೇಕು. ವಿನೋಬಾ ಭಾವೆ ಅವರು ಒಂದು ಪ್ರಬಂಧ ಬರೆದಿದ್ದಾರೆ. ಅದು ಹಿಂದಿಯಲ್ಲಿ ಬರೆದಿದ್ದಾರೆ, ಅದು ಕನ್ನಡಕ್ಕೂ ಅನುವಾದ ಆಗಿದೆ. ಜೀವನ್ ಕಿ 3 ಪ್ರಧಾನ ಬಾತೆ ಅಂತ ಹೇಳ್ತಾರೆ ಅವರು. ಜೀವನದ 3 ಪ್ರಧಾನವಾದ ಸಂಗತಿಗಳು ಅಂತ. ಅದರಲ್ಲಿ ಅವರು ಕರ್ಮಯೋಗವನ್ನು ಹೇಳೋದಕ್ಕೆ ಬಳಸ್ಕೋತಾರೆ. ಕೆಲಸ ಮಾಡೋದೇ ಪ್ರಧಾನವಾದ್ದು. ಯಾಕೆಂದ್ರೆ ನನ್ನ ಅಸ್ತಿತ್ವ ಇನ್ನೊಬ್ಬರಿಗೆ ಗೊತ್ತಾಗೋದು ಮಾತಿನ ಮೂಲಕ ಗೊತ್ತಾದ್ರೆ ಏನು ಪ್ರಯೋಜನವಿಲ್ಲ, ಕೆಲಸದ ಮೂಲಕ ಆಗ್ಬೇಕು ಅಂತ. ಆವಾಗ ಹೇಳುವಾಗ 3 ಪ್ರಧಾನ ಬಾತೆ ಅಂದ್ರೆ ಕೆಲಸ ಮಾಡುವಾಗ 3 ಅನುಕೂಲ ಇದೆ ಅಂತ ಹೇಳ್ತಾರೆ. ಅದರಲ್ಲಿ ಮೊದಲು ಹೇಳುವ ಅನುಕೂಲ ಏನು ಅಂದ್ರೆ, ಎಂಥ ದುಃಖವನ್ನು ಬೇಕಾದರೂ ಮರೆಸುವ ಶಕ್ತಿ ನಮ್ಮೊಳಗೆ ಏನಾದರೂ ಇದ್ರೆ ಅದು ಕೆಲಸ ಮಾಡೋದ್ರ ಮೂಲಕ ಅಂತ ಹೇಳ್ತಾರೆ. ಎರಡನೇ ಅಂಶ ಏನ್ ಹೇಳ್ತಾರೆ ಕೆಲಸದ ಬಗ್ಗೆ ಅವರು ಅದೇ ಪ್ರಬಂಧದಲ್ಲಿ ಅಂದ್ರೆ, ಎರಡನೇ ಅಂಶ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾವು ಕೆಲಸ ಮಾಡೋದ್ರಿಂದ ನಮಗೂ ಲಾಭ ಆಗುತ್ತೆ, ಸಮಾಜಕ್ಕೂ ಲಾಭ ಆಗುತ್ತೆ. ಏನೇ ಕೆಲಸ ಮಾಡ್ಲಿ, ನಾನು ತುಂಬಾ ಬೆಳೆ ಚೆನ್ನಾಗಿ ಬೆಳೆದೆ ಅಂತಂದ್ರೆ ಎಷ್ಟು ಜನ ಊಟ ಮಾಡ್ತಾರೆ? ಅದನ್ನ ದುಡ್ಡು ಕೊಡೋದು ವ್ಯಾಪಾರದ ದೃಷ್ಟಿ ಬಿಟ್ಬಿಡಿ, ಬೇರೆ ದೃಷ್ಟಿಯಿಂದ ನೋಡಿದ್ರೆ ಅದು ಆಗತ್ತೆ. 3ನೇದು, ನಮ್ಮ ಸಾಮರ್ಥ್ಯ ಏನು ಅಂತ ನಮ್ಗೆ ಕೆಲಸ ಮಾಡಿದ್ರೆ ಗೊತ್ತೇ ಆಗಲ್ಲ. ಆ ನಮ್ಮ ಸಾಮರ್ಥ್ಯವನ್ನು ನಮಗೆ ಪರಿಚಯ ಮಾಡಿಕೊಡುವಂತ ಕೆಲಸವನ್ನ ಕೆಲಸ ಮಾಡಿಕೊಡುತ್ತೆ ಅಂತ ಹೇಳುವಾಗ ಈ 3 ಅಂಶಗಳು ಕೂಡ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೇನೆ ವಿನೋಬಾ ಭಾವೆ ಅವರು ಹೇಳಿರೋದನ್ನ ನೆನೆಸ್ಕೊಂಡ್ರೆ ಇದರ ಕೆಲಸದ ಮಹತ್ವ ಏನು, ಕೆಲಸ ನಾವು ಅನ್ಕೊಂಡ ಹಾಗೆ ಸ್ಫೂರ್ತಿ ತಂದ್ಕೊಳ್ಳೋದು ಏನು ತುಂಬಾ ಕಷ್ಟ ಅಲ್ಲ ಅನ್ನುವಂಥದ್ದು ಸ್ಪಷ್ಟ ಆಯ್ತು ಅಂತ ನಾ ತಿಳ್ಕೊಂಡಿದ್ದೀನಿ. ಇನ್ನು ಮುಂದಿನ ಭಾಗ, ಇದನ್ನ ನಾನು ಒಂದ್ಸರಿ ಗಣೇಶ್ಗೆ ಹೇಳಿದ್ದು ಕೂಡ ಉಂಟು, ಯಾವುದೋ ವಿಷಯಕ್ಕೆ ಸಂದರ್ಭಕ್ಕೆ ಸಂಬಂಧಪಟ್ಟ ಹಾಗೆ. ಏನಪ್ಪಾ ಅಂದ್ರೆ, ಕೆಲಸ ಮಾಡೋದು ಅಂದ್ರೆ ಏನು? ಈ ಪ್ರಕೃತಿಯ ಒಂದು ಚೂರು ದೇಹ, ಆ ದೇಹದ ಒಂದು ಅಂಗ ಕೈ. ನಾನು ಪಾತ್ರೆ ತೊಳಿತಿದ್ದೀನಿ ಅಂತ ಇಟ್ಕೊಳ್ಳೋಣ. ಪಾತ್ರೆ ತೊಳಿತಾ ಇದ್ರೆ ಏನಾಗುತ್ತೆ, ಆ ಪಾತ್ರೆಯೊಂದಿಗೆ ಸಂಪರ್ಕ ಬರುತ್ತೆ, ನೀರಿನೊಂದಿಗೆ ಸಂಪರ್ಕ ಬರುತ್ತೆ. ಈ ಪ್ರಕೃತಿಯ ಚೂರು ಇಡೀ ಪ್ರಕೃತಿಯ ಜೊತೆಯಲ್ಲಿ ಸಂಬಂಧ ಸ್ಥಾಪಿಸ್ಕೊಂಡಿದೆ ಅಂತ ನಾನು ಭಾವಿಸೋದಾದ್ರೆ ಸಂತೋಷದ ಸಂಗತಿ ಅಲ್ವಾ? ನಮ್ಮಂಥವ್ರು ಇನ್ನೊಬ್ರು ಇದ್ದಾರೆ, ನಾನು ಒಂದು ಪ್ರಕೃತಿ ಚೂರು, ಆ ಪಾತ್ರೆನೂ ಪ್ರಕೃತಿ ಚೂರು. ಆ ಪಾತ್ರೆ ಶುದ್ಧವಾಗಿದ್ರೆ ನಂಗೂ ಅನುಕೂಲ ಆಗುತ್ತೆ ಅಂತ ಪಾತ್ರೆ ತೊಳೆಯೋದಕ್ಕೂ ಅಯ್ಯೋ ತೊಳೆದಿದ್ರೆ ಮಸಿ ಉಳಿದ್ ಬಿಡುತ್ತೆ, ಕಾಯಿಲೆ ಬರುತ್ತೆ, ಗತಿ ಇಲ್ಲ ಇನ್ಯಾರು ಮನೆಯಲ್ಲಿ, ಅದಕ್ಕೋಸ್ಕರ ನಾನು ಮಾಡ್ತಿದ್ದೀನಿ ಅಂತ ಅನ್ಕೊಂಡ್ ಮಾಡಿದ್ರೆ. ಹಾಗಾಗಿ ಕೆಲಸ ನಮಗೇ ಗೊತ್ತಿಲ್ಲದ ಹಾಗೆ ನಿಸರ್ಗದೊಂದಿಗೆ ನಿರಂತರದ ಸಂಪರ್ಕ. ಆ ನಿರಂತರದ ಸಂಪರ್ಕ ಯಾವತ್ತೂ ಖುಷಿ ಕೊಡುತ್ತೆ. ಸಂಪರ್ಕ ಅನ್ನೋದೇ ಖುಷಿ. ನಿನ್ನೆ DVG ಅವರ ಮಂಕುತಿಮ್ಮನ ಕಗ್ಗದ ಬಗ್ಗೆ ಹೇಳುವಾಗ ಮಂಕುತಿಮ್ಮನ ಕಗ್ಗದ ಒಂದು ಪದ್ಯ ಹೇಳ್ತಾ ಇದ್ದೆ. ಅದರಲ್ಲಿ ತುಂಬಾ ಸಂಪರ್ಕ ಅನ್ನೋದು ತುಂಬಾ ಚೆನ್ನಾಗಿ ಹೇಳ್ತಾರೆ DVG. ವಾಲ್ಮೀಕಿ ನಿನಗಿರದ ಕಿವಿ ಬಾಯಿ, ಕಣ್ಣು ಬಾಯಿ, ವಾಲ್ಮೀಕಿಗೆ ಅದೆಂತಾಯ್ತು? ವಾಲ್ಮೀಕಿ ರಾಮಾಯಣ ಬರೆದ್ನಪ್ಪ, ನಮ್ಗಿರೋ ಕಣ್ಣು ಮೂಗು ತಾನೇ ಇರೋದು, ಬಾಯಿ ಅದೇ ಬಾಯಿ ತಾನೇ ಇರೋದು ಅವನ್ಗೆ ಹೇಗಾಯ್ತು? ಮುನಿಯ ಕವಿತೆಗೆ ನಿನ್ನೊಳೆಡೆ ಎಂತದಾಯ್ತು? ಅವ್ರ ಕವಿಗೇನೋ ಒಳ್ಳೆ ಕಣ್ಣು ಬಾಯಿ ಇದೆ, ನನ್ಗಿರ್ಲಿಲ್ಲ, ಅವನ್ ಮಹಾಕವಿ, ಅವನ್ಗಿತ್ತು ಅಂತ ನೀವೇನಾದ್ರು ಹೇಳಿದ್ರೆ ಆ ಕವಿತೆ ನಿನ್ಗೆ ಹೇಗೆ ಇಷ್ಟ ಆಯ್ತು? ನಿನ್ಗೆ ಆ ಧೋರಣೆ ಇಲ್ದಿದ್ರೆ ಹೆಂಗಿಷ್ಟ ಆಗ್ತಿತ್ತು ಅಂತ ಮುಂದಕ್ಕೆ ಹೇಳ್ತಾರೆ. ಘನ ಮಹಿಮರವಳು ಜ್ವಲಿಸಿ, ಯಾರೋ ಸಾಧನೆ ಮಾಡಿರೋರಲ್ಲಿ ಜ್ವಲಿಸುತ್ತಿರ್ತಂತೆ, ನಿದ್ರಿಸುತ್ತಿರ್ಬೋದು ಇತರರಲ್ಲಿ.
ಅವಾಗ ಏನಾಗುತ್ತೆ ಅಂದ್ರೆ ನಿದ್ರಿಸ್ತಾ ಇದೆ. ಅನಲ ಎಲ್ಲರೊಳರಿಹನು ಮಂಕುತಿಮ್ಮ, ಬೆಂಕಿ ಎಲ್ಲರಲ್ಲೂ ಇದೆ, ಒಂದು ಮಂಕಾಗಿದೆ, ಬೂದಿ ಕವಿದಿರೋ ಕೆಂಡ, ಇನ್ನೊಂದು ಕೆಂಡ. ಅಥವಾ ನಮ್ಮಂಥವ್ರನ್ನ ಇದ್ಲು ಅನ್ಕೊಂಡ್ರು ಏನ್ ತಪ್ಪಿಲ್ಲ. ಇದ್ಲು ಮತ್ತೆ ಕೆಂಡ ಇದೆ ಅಂತ ಇಟ್ಕೊಳ್ಳ. ವಾಲ್ಮೀಕಿ ಕೆಂಡ, ಅವನ್ ಕಾವ್ಯ ಬರೆದು ಬಿಟ್ಟಿದ್ದಾನೆ. ಇದ್ಲು ಕೆಂಡ, ನಾನು ಇದ್ಲು. ಕೆಂಡ ನೋಡ್ಬಿಟ್ರೆ ಇದ್ಲು ಬಿಸಿ ಹತ್ಕೊಳುತ್ತಾ? ಇಲ್ಲ. ಹತ್ರ ಹೋದ್ರೆ ಹತ್ಕೊಳುತ್ತಾ? ಸಂಪರ್ಕಕ್ಕೆ ಬಂದ್ರೆ ಹತ್ಕೊಳ್ಳುತ್ತೆ. ಸಂಪರ್ಕಕ್ಕೆ ಬಂದಾಗ ಇದು ಪ್ರಕೃತಿ, ನಾನು ಪ್ರಕೃತಿ ಅನ್ನೋವಂತ ಹೊಳಹು ನಮ್ಗೆ ಬಂದ್ರೆ ಅವಾಗ ಕೆಲಸ ಅನ್ನೋದು ಪ್ರಕೃತಿ ಶೇಕ್ ಹ್ಯಾಂಡ್ ವಿತ್ ನೇಚರ್. ಇಟ್ ಇಸ್ ಎ ಶೇಕ್ ಹ್ಯಾಂಡ್ ವಿತ್ ನೇಚರ್. ಇಟ್ ಇಸ್ ಎ ಶೇಕ್ ಹ್ಯಾಂಡ್ ವಿತ್ ಕ್ರಿಯೇಷನ್. ಇಟ್ ಇಸ್ ಎ ಶೇಕ್ ಹ್ಯಾಂಡ್ ವಿತ್ ಕ್ರಿಯೇಟರ್ ಆಲ್ಸೋ. ಯಾಕೆಂದ್ರೆ ನಮ್ಮ ಭಾರತೀಯ ನಂಬಿಕೆ ಏನಂದ್ರೆ ಕ್ರಿಯೇಷನ್ಗೆ ಗುಣಗಳಿವೆ, ಅದರೊಳಗೆ ನಿರ್ಗುಣನಾಗಿ ಪರಮಾತ್ಮ ಹೊತ್ಕೊಂಡಿದ್ದಾನೆ ಅಂತ. ಸೊ ಅದಕ್ಕೆ ಶಂಕರಾಚಾರ್ಯ ಹೇಳಿದ್ದು ಯದ್ಯದ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ ಅಂತ. ಆದ್ದರಿಂದ ಆತ್ಮೀಯರೇ, ಕೆಲಸ ಅಂದ್ರೆ ಸಾಮಾನ್ಯ ಸಂಗತಿ ಅಲ್ಲ. ಇಟ್ ಈಸ್ coming in contact with creation and creator. If you have imagination and if you believe in creator, you consider creator. Otherwise you leave it. At least you are coming in contact with nature. ಅದು ಏನ್ ಸಾಮಾನ್ಯ ಸಂಗತಿ ಅಲ್ಲ. ಆ ಸಂಪರ್ಕದ ಅನುಭವ ಆಗೋದು ಕೆಲಸ ಮಾಡುವಾಗಲೇನೆ ಅನ್ನೋವಂಥದ್ದು ತುಂಬಾ ಗಮನಿಸಬೇಕಾದಂಥದ್ದು ಅನ್ನೋವಂಥದ್ದು ಇಲ್ಲಿ ಕೆಲಸಕ್ಕೆ ಇರುವ ಕಿರೀಟ, ಅದರ ನೆನಪು ನಮ್ಗೆ. ಈಗ ನಾವು ಇದುವರೆಗೂ ಆ ಕೆಲಸ ಮಾಡುವಾಗ ಹಾಗೆ ಅನ್ಕೊಂತಾ ಇರಲಿಲ್ಲ. ಒಂದ್ಸರಿ ನಮ್ಗೆ ಪ್ರಜ್ಞೆಗೆ ಬಂದ್ಬಿಟ್ರೆ, ಪ್ರಜ್ಞಾವಲಿಗೆ ಬಂದ್ಬಿಟ್ರೆ, ನಾವು ಕೆಲಸ ಮಾಡುವಾಗೆಲ್ಲ ಇದು ಬಂದ್ರೆ ನಾವು ಕೆಲಸ ಮಾಡುವಾಗ ಖುಷಿಯಾಗಿ ಮಾಡ್ಬೋದು. ಆಮೇಲೆ ನಾವು ಪ್ರೀತಿ, ಹೋದ್ವರಿನೇ ನಾನು ವಿವರಿಸಿದ್ದೀನಿ. ಪ್ರೀತಿಯನ್ನ ನಾವು ಸಿಕ್ಕಾಪಟ್ಟೆ ಎಲ್ಲರಿಗೂ ಹೊರದು ಹಂಚಿಬಿಟ್ಟು ನಮ್ಮ ಬಾಕ್ಸ್ ಇಟ್ ಇಸ್ ಫುಲ್ ಆಫ್ ಪ್ರೀತಿ ಅಂತ ನಾವು ಹೇಳ್ತೀವಲ್ಲ. ಬೇರೆ ಪ್ರೀತಿಗಳು ಎಲ್ಲವೂ ಕೂಡ ಪರಿಪಕ್ವತೆ ಬರೋದು ಕೆಲಸದ ಮೂಲಕನೇ. ಯಾಕೆ ಅಂದ್ರೆ ಈಗ ನೀವು ನಿಮ್ಮ ಪ್ರೀತಿ ಪಾತ್ರ ಗೆಳೆಯನಿಗೆ ಊಟ ಹೇಗೆ ಸಂತೋಷ ಪಡಿಸ್ಬೇಕು ಅಂದ್ರೆ ನೀವು ಅಡುಗೆ ಮಾಡಬೇಕು. ಅವನ ಟೇಸ್ಟ್ ಏನು, ಅವನಿಗೇನು ಅಭಿರುಚಿ ಅಂತ ಗೊತ್ತಾಗ್ಬೇಕು. ಆ ದೃಷ್ಟಿಯಿಂದ ನಾವು ಬರೇ ಮಾತಿನ ಪ್ರೀತಿ ಮಾಡಿದ್ರೆ ಅದು ನಗೆ ಪಾಟ್ಲಾಗ್ಬಿಡುತ್ತೆ. ಯಾಕೆಂದ್ರೆ ಒಂದ್ಸರಿಗೆ ಆದ್ರೂ ಕ್ರಿಯೆಯಿಂದ ತೋರಿಸ್ಬೇಕಲ್ಲ. ಬರೇ ಮಾತಲ್ಲೇ ತೋರಿಸ್ತಾ ಇದ್ರೆ ಗಾದೆನೇ ಇದೆಯಲ್ಲ, ಗಾಣಗಿತ್ತೆ ಅಯ್ಯೋ ಅಂದ್ರೆ ನೆತ್ತಿ ತಣ್ಣಗಾಗತ್ತೆ ಅಂತ ಒಂದು ಕನ್ನಡದಲ್ಲಿ ಗಾದೆ ಇದೆ. ಗಾಣಗಿತ್ತೆ ಅಯ್ಯೋ ಪಾಪ ಅಂದ್ರೆ ನೆತ್ತಿ ತಣ್ಣಗಾಗತ್ತಾ? ಆಗಲ್ಲ. ಎಣ್ಣೆ ಕೊಡ್ಬೇಕು, ಅವಳು ಕಷ್ಟಪಟ್ಟು ಬೆಳೆದಿದ್ದ ಎಣ್ಣೆನ ನನ್ನ ತಲೆಗೆ ಹಚ್ಚಿದ್ರೆ ನಂಗೆ ತಲೆಗೆ ತಂಪಾಗೋದು. ಆದ್ರಿಂದ ಇದು ಪ್ರೀತಿ ಅನ್ನೋದು ಅಲ್ಲ, ಕ್ರಿಯೆ ಅನ್ನೋದು ಪ್ರೀತಿಯ ಸುಂದರವಾದ ಭಾಷೆ. ಭಾಷೆಗಾದ್ರೆ ವ್ಯಾಕರಣ ಕಲ್ತ್ಕೋಬೇಕು, ನಾನಾರ್ಥ ಕಲ್ತ್ಕೋಬೇಕು, ಕ್ರಿಯೆ ಏನೂ ಇಲ್ಲ. ನಮಗೆ ಏನ್ ಸಂತೋಷವೋ ಅದನ್ನ ಅವ್ರಿಗೆ ಕೊಟ್ರೆ ಆಗತ್ತೆ. ಅವ್ರ ಸಂತೋಷ ಏನು ಅಂತ ತಿಳ್ಕೊಂಡ್ಬಿಟ್ರೆ ಇನ್ನೂ ಚೆನ್ನಾಗಾಗತ್ತೆ. ಅದರಿಂದ ಕ್ರಿಯೆ ಅನ್ನೋದು ಪ್ರೀತಿಗೆ ಅತ್ಯುತ್ತಮವಾದ ಭಾಷೆ. ನಾವು ಆಡಿರೋ ಒಳ್ಳೆ ಮಾತನ್ನು ಮರ್ತು ಬಿಡ್ತಾರೆ ಯಾರಾಗ್ಲಿ. ನನ್ಗೆ ಹಸ್ದಿದ್ದಾಗ ಇದನ್ ಮಾಡಿದ್ರೆ ಕೊಟ್ರೆ ಒಳ್ಳೆ ಜನ ಮರೆಯೋದಿಲ್ಲ. ಆದ್ರಿಂದ ಬೇರೆ ಪ್ರೀತಿಗೆ ಕೆಲಸದ ಪ್ರೀತಿ ಬೇಕು. ಕೆಲಸದ ಪ್ರೀತಿ ಬೇರೆಯವ್ರ ಪ್ರೀತಿ ಬೇಕಾಗಿಲ್ಲ. ನಾನು ಪ್ರೀತಿಯಾಗಿ ಕೆಲಸ ಮಾಡೋಕೆ ಯಾರ ಪ್ರೀತಿ ಯಾಕೆ ಬೇಕು? ಬೇಕಾಗಿಲ್ಲ. ಕೆಲವು ಕೆಲಸಗಳಿಗೆ ಬೇಕು. ನಾವು ನಿರೀಕ್ಷೆ ಮಾಡಿದ್ರೆ, ಈಗ ನಾನು ವೆಬಿನಾರ್ ಜಾಲನ್ಯಾಸ ಮಾಡ್ತೀನಿ ಅಂದ್ರೆ ಎಲ್ಲರೂ ಬರ್ತಾರೋ ಇಲ್ವೋ, ಬಂದವರು ಚಪ್ಪಾಳೆ ತಟ್ತಾರೋ ಇಲ್ವೋ, ಮುಂದಿನ ಸರಿಗೆ ಬರ್ತಾರೋ ಇಲ್ವೋ ಅಂತ ನಾನು ಯೋಚನೆ ಮಾಡಿದ್ರೆ ನನ್ನ ನಿರೀಕ್ಷೆಯೇ ವ್ಯಥೆನೆ ಹೊರತು ನಿಮ್ದಲ್ಲ ತಪ್ಪು. ಹಾಗೆ ನನ್ನ ಕೆಲಸ ನಾನು ಯಾರು ಬರಲಿ ಮಾಡ್ತೀನಿ ಅಂತ ಮಾಡೋದಾದ್ರೆ ಯಾರದಕ್ಕೆ ಅಡ್ಡಿ ಮಾಡೋಕ್ ಸಾಧ್ಯ ಹೇಳಿ? ಆದ್ರಿಂದ ಯಾರ ಹಂಗೂ ಇಲ್ದೇನೆ ತನ್ನಲ್ಲಿಯೇ ತಾನು ಸಂತೋಷ ಪಟ್ಕೊಳ್ಳೋನು ಆತ್ಮನ ತುಷ್ಟ ಸ್ಥಿತಪ್ರಜ್ಞ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳ್ತಾನೆ. ನನ್ನಲ್ಲಿಯೇ ನಾನು ಸಂತುಷ್ಟಿ ಪಡ್ಕೋಬೇಕಾದ್ರೆ ನನ್ನ ಸಾಮರ್ಥ್ಯದಲ್ಲೇ ನಾನು ಸಂತುಷ್ಟಿ ಪಡ್ಕೋಬೇಕು. ನನ್ನ ಸಾಮರ್ಥ್ಯ ಯಾವುದು? ಕೆಲಸ ಮಾಡುವಂಥದ್ದು. ನನ್ನ ಸಾಮರ್ಥ್ಯ ಯಾವುದು? ಉಸಿರಾಡೋದನ್ನೇ ನಾನು ಆನಂದ ಪಡಬೇಕು, ಕೆಲಸ ಮಾಡೋದನ್ನೇ ಆನಂದ ಪಡಬೇಕು. ಅವಾಗಲೇ ನನಗೆ ನೆಮ್ಮದಿ ಆಗುತ್ತೆ, ನನ್ನಲ್ಲೇ ನಾನು ಸಂತೋಷ ಕಂಡ್ರೆ ಆಗುತ್ತೆ. ಹೌದು, ಉಸಿರಾಟವೂ ಕೂಡ ವ್ಯವಸ್ಥಿತವಾಗಿ ಆಗ್ಬೇಕಾದ್ರೆ ಕೆಲಸ ಮಾಡ್ಬೇಕು. ಸುಮ್ಮನೆ ಕೂತಿದ್ರೆ ಮೇಲು ಸ್ತರದಲ್ಲಿ ಉಸಿರಾಟ ಆಗುತ್ತೆ ಹೊರತು ಕೆಳಗಡೆ ಸ್ತರದಲ್ಲಿ ಉಸಿರಾಟ ಆಗೋದಿಲ್ಲ. ಅದರಿಂದ ಉಸಿರಾಟವನ್ನು ನಾವು ನಿಯಂತ್ರಿಸೋದಕ್ಕೂ ಕೂಡ ಕೆಲಸ ಮಾಡಬೇಕು ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದದ್ದು. ಇನ್ನೊಂದು ಅಂಶ ತುಂಬಾ ಮುಖ್ಯವಾದದ್ದು, ಜೀವನದ ಪರಮ ಗುರಿ ಕಲಿಕೆ. ಕಲಿಕೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದ್ರೆ ಮಗು ಭೂಮಿಗೆ ಬಂದು ಇಳಿದಾಗಿನಿಂದ ಪ್ರಾರಂಭ ಆಗುತ್ತೆ.
ಅದು ಬಂದ ಮೇಲೆ ಒಂದ್ ನಿಮಿಷ ಸುಮ್ಮನಿರೋದಿಲ್ಲ, ಇಲ್ಲ ಅಳುತ್ತೆ, ಇಲ್ಲ ಕೈಕಾಲಾಡಿಸುತ್ತೆ. ಅದೇ ಜಿಮ್ ಅದಕ್ಕೆ. ಹಾಗಾಗಿ ಮಗು ಕೈಕಾಲಾಡಿಸ್ತಿಲ್ಲ, ಅಳ್ತಿಲ್ಲ, ಅದು ಏನಾಗ್ತಿದೆ, ಕೆಲಸ ಮಾಡೋದು ಕಲ್ತ್ಕೋತಿದೆ. ಅದಕ್ಕೆ ಏನ್ ಕೆಲಸ ಬರುತ್ತೋ ಅದು ಮತ್ತೆ ಮಾಡಿದ್ದೇ ಮಾಡ್ಬೇಕು ಅಂತ ಬೇಜಾರು ಇಲ್ಲದೆ ಮಾಡಿ ಮಾಡಿ ಕೈಕಾಲಿಗೆ ತಾಕತ್ತು ಅನ್ಕೊಂಡ್ಬಿಡುತ್ತೆ. ಮಗುಗೇನೋ ಸರಿ ಹೋಯ್ತು. ನಮ್ಗೆ ದೊಡ್ಡವ್ರಿಗೆ ನಮ್ಗೆ ಬರೋ ಕಷ್ಟ ಎಲ್ಲ ಹೊಸದನ್ನ ಕಲ್ಸುತ್ತೆ. ನನ್ನ ತಂಗಿನ ಕಳ್ಕೊಳ್ದಿದ್ರೆ ನಾನು ಅಡುಗೆ ಇಷ್ಟು ಚೆನ್ನಾಗಿ ಮಾಡಕ್ ಆಗ್ತಿರ್ಲಿಲ್ಲ. ಈಗಿನ ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತಲ್ಲ, ಅಟ್ಲೀಸ್ಟ್ ಮಾಡ್ತೀನಿ ಅನ್ನೋ ಧೈರ್ಯನಾದ್ರು ಕಲ್ತ್ಕೊಂಡಲ್ಲ. ಹಾಗಾಗಿ ನಾವು ಸುಮ್ಮನೆ ಕಲಿಕೆಗೆ ಕಷ್ಟ ಅಂತ ಹೆಸರು ಕೊಟ್ಟಿದ್ದೀವಿ, ಸುಖ ಅಂತ ಹೆಸರು ಕೊಟ್ಟಿದ್ದೀವಿ. ಕಷ್ಟ ಅಂತ ಸುಖ ಅಂತ ಲೇಬಲ್ನ ಕಿತ್ತಾಕ್ಬಿಟ್ರೆ ಅದು ಕೆಲಸನ ಬರೇ ಕೆಲಸ ಅಲ್ಲ, ಕಲಿಕೆ ಕೂಡ. ನಾವು ಸಾಯುವಾಗಲೂ ನನ್ನ ದೇಹವನ್ನು ತ್ಯಾಗ ಮಾಡ್ಬೇಕಾದ್ರೆ ಹೇಗೆ ಸಾಯ್ಬೇಕು ಅನ್ನೋದು ಕಲ್ತ್ಕೊಂಡೇ ಸಾಯೋದು. ಆದ್ರಿಂದ ಫ್ರಮ್ ವೂಮ್ ಟು ಟೂಮ್ ಅಂತಾರಲ್ಲ ಹಾಗೆ, ಗರ್ಭದಿಂದ ಗೋರಿಯವರೆಗೆ ಅಂತ, ಹಾಗೆ ಎಲ್ಲವೂ ಕಲಿಕೆ ಎನ್ನುವ ಲೇಬಲ್ ಹಾಕಿದ್ದಿದ್ರೆ ನಮ್ಮ ಜೀವನದಲ್ಲಿ ಕಷ್ಟ ಸುಖ ಅಂತ ಯಾರ ಹತ್ರ ಹೇಳ್ಕೊತಿರ್ಲಿಲ್ಲ. ನಂಗೆ ಹೊಸ ಕಲಿಕೆಗೆ ಒಂದು ಅವಕಾಶ ಸಿಕ್ಕಿದೆ, ಕಲ್ತ್ಕೋತಾ ಇದ್ದೀನಿ ಅಂತ ಹೇಳ್ತಿದ್ದೆ ನಾನು. ಅನ್ಯಾಯವಾಗಿ ಕಷ್ಟ ಸುಖ ನೋವು ಅಂತ ಎಲ್ಲ ಎಷ್ಟೊಂದು ಲೇಬಲ್ ಕೊಟ್ಟಿದೀವಿ ಅಂದ್ರೆ ಆ ಲೇಬಲ್ ಎಲ್ಲಕ್ಕಿಂತ ಕಷ್ಟ ಇನ್ನೇನು, ಕೆಲಸ ಮಾಡುತ್ತಾನೆ ಕಷ್ಟ. ಹಾಗೆ ನೋಡಿದ್ರೆ ನಮ್ಮ ರೆಪ್ಪೆ ಆಡಿಸೋದು, ಉಸಿರಾಡಿಸೋದು ಯಾವುದು ನಮಗೆ ಕಷ್ಟ ಅಲ್ಲ. ಯಾಕೆ? ನಾವು ಪ್ರಜ್ಞಾಪೂರ್ವಕವಾಗಿ ಮಾಡ್ತಿಲ್ಲ. ಅದನ್ನೇ ಪ್ರಜ್ಞಾಪೂರ್ವಕವಾಗಿ ಆನಂದ ಪಟ್ರೆ ಯಾರು ಹಂಗೂ ಇರೋದಿಲ್ಲ. ಆದ್ರಿಂದ ಇಲ್ಲಿ ಗಮನಿಸ್ಬೇಕಾದ್ದೇನಪ್ಪಾ ಅಂದ್ರೆ ಕಲಿಕೆ ಕೂಡ ಹೌದು ಕೆಲಸ ಅನ್ನೋವಂಥದ್ದನ್ನ ಗಮನಿಸ್ಬೇಕಾದ್ದು. ಆಮೇಲೆ ನಾವು ಏನು ಇಲ್ಲಿ ಶಾಶ್ವತವಾಗಿ ಇರೋರು ಅಲ್ಲ, ಹೋಗೋರು. ನಮ್ಮ ಕೈಲಾಗುವಾಗ್ಲೇನೆ ಅನೇಕರು ಇದನ್ನು ಹೇಳ್ತಾನೆ ಬಂದಿದ್ದಾರೆ. ಏನು ಅಂತಂದ್ರೆ ಕಣ್ಣು ಮಸ್ಕಾಗೋಕ್ ಮುಂಚೆ ದೇವ್ರ ನೋಡಿ ಸಂತೋಷ ಪಡು, ನಾಲ್ಗೆ ಇರುವಾಗ ಒಳ್ಳೆ ಮಾತಾಡಿ ಸಂತೋಷ ಪಡು, ಹಾಗೆ ಹೀಗೆ ಅಂತ. ಅಂದ್ರೆ ಏನಾಯ್ತು, ನಮ್ಮ ಆಯುಷ್ಯದ ಸದ್ಬಳಕೆ, ಆ ಆಯುಷ್ಯದಲ್ಲಿ ಇವ್ರು ಹೀಗಿದ್ರು ಅಂತನ್ನುವ ಸವಿ ನೆನಪನ್ನ ಬೇರೆಯವರಿಗೆ ಕೊಡುವಂತಹ ಒಂದು ಅವಕಾಶ ನಮ್ಗೆ ತಂದ್ಕೊಡೋದು ಕೆಲಸ. ಆದ್ರಿಂದ ಅದು ತುಂಬಾ ಗಮನಿಸಬೇಕಾದ್ದು ಅನ್ನುವಂಥದ್ದು ಇಲ್ಲಿ ಮುಖ್ಯವಾದದ್ದು. ನಾವು ಕೆಲಸ ಮಾಡದಿದ್ರೆ ಏನ್ ಮಾಡ್ತೀವಿ? ಸುಮ್ಮನೆ ಮಾತಾಡ್ತಿರ್ತೀವಿ. ಮಾತು ಅನ್ಪ್ರೊಡಕ್ಟಿವ್. ಅದು ಇನ್ನೊಂದು ಕೆಲಸಕ್ಕೆ ಪ್ರೇರಕವಾಗುವಂಥ ಮಾತು ಎಲ್ಲ ಆಡ್ತೀವಿ, ನಾವು ಆಡೋದೇ ಇಲ್ಲ. ಆದ್ರಿಂದ ಕಾಡು ಹರಟೆ ತಪ್ಪಿಸ್ಕೋಬೇಕಂದ್ರೆ ಇರೋದು ಒಂದೇ ದಾರಿ. ನಮ್ಮ ಕೆಲಸದಲ್ಲಿ ನಾವಿದ್ರೆ ಮಾತಾಡೋಕೆ ಟೈಮೇ ಸಿಗಲ್ಲ. ಹಾಗೆ ವಿನ್ಸ್ಟನ್ ಚರ್ಚಿಲ್ ಹೇಳಿದ್ನೋ, ಅವನೇನು ಹೇಳ್ದ ಅಂದ್ರೆ, ಐ ಡೋಂಟ್ ಹ್ಯಾವ್ ಟೈಮ್ ಟು ವರಿ, ಐ ಹ್ಯಾವ್ ಸೋ ಮೆನಿ ವರೀಸ್ ಬಟ್ ಐ ಡೋಂಟ್ ಹ್ಯಾವ್ ಟೈಮ್ ಟು ವರಿ ಅಂತ. ಹಾಗೆ ಕಾರ್ಯನಿರತರಿಗೆ ಮಾತನಾಡುವ ಚಟ ಅದರಷ್ಟು ಅದೇ ಹೊರಟೋಗುತ್ತೆ ಅನ್ನುವಂಥದ್ದು ಗಮನಿಸಬೇಕಾದಂಥ ಸಂಗತಿ. ಹಾಗೇನೆ ಮಾತನಾಡುವ ಚಟ ಹೇಗೆ ಹೋಗುತ್ತೋ ಚಿಂತೆ ಮಾಡುವ ಅವಕಾಶ ಹೋಯ್ತು, ಮಾತಾಡುವ ಚಟ ಹೋಯ್ತು. ನಮ್ಮೊಳಗೆ ನಾವು ಬೆಂಕಿಯಾಗಿ, ಅದೇ DVG ಹೇಳಿದಾಗೆ, ಈ ನಿದ್ರಿಸುತ್ತಿರುವ ಆ ಅನಲ ಇದೆಯಲ್ಲ, ಅಂದ್ರೆ ಕೆಂಡ, ಇದ್ಲು, ಅದು ಕೆಂಡವಾಗುತ್ತೆ. ಇದ್ದಲನ್ನ ಕೆಂಡವಾಗಿಸುವ ಪ್ರಯತ್ನವೇ ನಮ್ಮ ಕರ್ಮಯೋಗ ಅಂತ. ಅದಕ್ಕೆ ಅದನ್ನ ಕರ್ಮಯೋಗ ಅಂತ ಕರೀತಾರೆ. ನಾನು ಕಳೆದ ಬಾರಿ ಹೇಳಿದೆ, ವಿರುದ್ಧ ಪದಗಳಿಂದ ಹೇಳ್ತೀವಿ, ಕತ್ತೆ ಚಾಕರಿ ಮಾಡ್ತಾನೆ ಅಂತೀವಿ. ಅವಾಗ ಹೌದು, ನಾನು ಏನು ಕೆಲಸ ಮಾಡಬಾರ್ದು ಅನ್ಸುತ್ತೆ. ಕರ್ಮಯೋಗ ಅಂತೀವಿ, ಅಯ್ಯೋ ಹಾಗಾದ್ರೆ ಏನಾದ್ರು ಮಾಡ್ಬೇಕು ಅನ್ಸುತ್ತೆ. ಈ ತದ್ವಿರುದ್ಧ ಇದೆ ಅನ್ನೋದನ್ನು ಕಳೆದ ಬಾರಿ ನಾನು ಈಗಾಗಲೇ ಹೇಳಿರೋದ್ರಿಂದ ಇದ್ ಮಾಡೋದಿಲ್ಲ. SV ಪರಮೇಶ್ವರ ಭಟ್ರು ಅಂತ ಒಬ್ರು ಕವಿ ಇದ್ದಾರೆ. ಅವರು ಇಂದ್ರಚಾಪ ಅಂತ ಒಂದು ಪದ್ಯ ಸಂಕಲನ ಬರೆದಿದ್ದಾರೆ. ಅದರಲ್ಲಿ ಒಂದು ಪದ್ಯ ಬರೀತಾರೆ, ಈ ಪ್ರೇರಣೆ ಬಗ್ಗೆನೆ ಬರೆದಿದ್ದಾರೆ. ಕಾರ್ಯವರೂಥಕ್ಕೆ, ವರೂಥ ಅಂದ್ರೆ ರಥ ಅಂತ, ಕಾರ್ಯವರೂಥಕ್ಕೆ ಕೆಚ್ಚು ನೆಚ್ಚುಗಳೆಂಬೆರಡಶ್ವವ ಹೂಡಿ ಚೋದಿಸಲೈದುವೆ ಗಲ್ಗೆಂಬದೆಡೆಯನ್ನು ಸೆಂದನ ಶತವನ್ನು ದೂಡಿ. ಇದು ಪದ್ಯ. ಇದರಲ್ಲಿ ಸ್ವಲ್ಪ ತಾಪತ್ರಯಗಳಿವೆ, ಅದನ್ನ ಮೊದಲು ಹೇಳ್ಬಿಡ್ತೇನೆ. ಚಂದನ ಅಂದ್ರೆ ಕಷ್ಟ ಅಂತ, ವರೂಥ ಅಂದ್ರೆ ರಥ ಅಂತ, ಅಶ್ವ ಅಂದ್ರೆ ಕುದುರೆ, ಅದು ಗೊತ್ತು. ಕಾರ್ಯವರೂಥಕ್ಕೆ, ಕೆಲಸ ಅನ್ನೋ ರಥಕ್ಕೆ ಕೆಚ್ಚು ನೆಚ್ಚು ಅನ್ನೋ ಎರಡು ಹೆಸರು, ಕುದುರೆನ ಕೂಡಿಸ್ಬೇಕಂತೆ, ಸೇರಿಸ್ಬೇಕಂತೆ. ಅದಕ್ಕೆ ಚೋದಿಸಲು ಅಂದ್ರೆ ಪ್ರೇರಣೆ ಕೊಡೋದು, ಪ್ರಚೋದಿಸೋದು ಅನ್ನೋ ಪದ ಇದೆಯಲ್ಲ, ಚೋದಿಸೋದು ಪ್ರಾ ಸೇರಿಸಿದ್ದಾರೆ ಅಷ್ಟೇ. ಚೋದಿಸೋದು ಪ್ರಚೋದಿಸೋದು ಅಂದ್ರೆ ಟೆಂಪ್ಟ್ ಅಂತ, ಅಥವಾ ಕಂಪೆಲ್, ಪ್ರಮೋಟ್, ಎನ್ಕರೇಜ್ ಅಂತ ಅರ್ಥ. ಚೋದಿಸಲೈದುವೆ ಗೆಲ್ಗಂಬದೆಡೆಯನ್ನು, ಆ ಗೆಲ್ಗಂಬಕ್ಕೆ ರಥದಲ್ಲಿ ಹೋಗ್ಬೇಕಾದ್ರೆ ನೀನು ಕೆಚ್ಚು ನೆಚ್ಚು ಅನ್ನೋದು ಇರ್ಬೇಕು. ಸೆಂದನ ಶತ, ಸೆಂದನ ಅಂದ್ರೆ ಕಷ್ಟಗಳು. 100 ಕಷ್ಟ ಬಂದ್ರು
ಶತಕಷ್ಟ ಶತವಿಘ್ನಗಳು ಬಂದರೂ ನೀನು ಗೆಲುವನ್ನು ತಲುಪ್ತೀಯ ಅಂತ ಹೇಳಿದ್ದಾರೆ. ಇಲ್ಲಿ 2 ಕುದುರೆ ಹೇಳಿದ್ರಲ್ಲ, ಕೆಚ್ಚು ನೆಚ್ಚು ಅಂತ. ಈ ಕೆಚ್ಚು ನೆಚ್ಚು ಹೇಗ್ ಬರುತ್ತೆ ಅಂದ್ರೆ, ನೆಚ್ಚು ಅಂದ್ರೆ ನನ್ನಲ್ಲಿನ ಸಾಮರ್ಥ್ಯದ ನನಗೆ ನನ್ನ ಸಾಮರ್ಥ್ಯದಲ್ಲಿರುವ ನಂಬಿಕೆಯನ್ನ ನೆಚ್ಚು. ಕೆಚ್ಚು ಅಂದ್ರೆ ಕಷ್ಟ ಬರುತ್ತಾ, ಅದು ಇನ್ನೊಂದಿಷ್ಟು ನನಗೆ ಕೆಲಸ ಕೊಡುತ್ತೆ, ಇನ್ನೊಂದ್ಸರಿ ಪ್ರಯತ್ನ ಪಡ್ಬೇಕಾಗತ್ತೆ, ಅಷ್ಟೇ ತಾನೆ ಅಂತ ನಾನು ಮಾಡುವಂಥದ್ದು ಇದೆಯಲ್ಲ, ಅದಕ್ಕೆ ಶ್ರದ್ಧೆ ಅಂತ ಕರೀತಾರೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಭಗವದ್ಗೀತೆಯಲ್ಲಿ ಇದೆ. ಕಾರ್ಯ ಶ್ರದ್ಧೆ ಕೆಲಸ ಮಾಡುವಂತ ನಾವೆಲ್ಲ ಹೇಳ್ತೀವಿ. ಶ್ರದ್ಧೆ ಅಂದ್ರೆ ಏನು? ಅನೇಕ ಸೋಲುಗಳ ನಡುವೆಯೂ ಇದಲ್ಲದೆ ನನಗೆ ಬದುಕೇ ಇಲ್ಲ ಅನ್ನೋ ನಂಬಿಕೆಯಿಂದ ಯಾರು ಯಾವ್ದಾದ್ರು ಕೆಲಸ ಮಾಡ್ತಾ ಇದ್ರೆ ಅವ್ರನ್ನ ಶ್ರದ್ಧಾವಂತರು ಅಂತ ಕರೀತಾರೆ. ಶ್ರದ್ಧೆ ಅಂದ್ರೆ ಸೋಲಿಗೆ ಕಂಗೆಡದ, ತನ್ನ ಛಲವನ್ನು ಬಿಡದ ಪ್ರವೃತ್ತಿ. ಅಂದ್ರೆ ಏನಾಯ್ತು, ಈ ಕುದುರೆಗಳು ಯಾವುದು? ಕೆಚ್ಚು ನೆಚ್ಚು ಅಂದ್ರೆ ಒಂದು ಛಲ, ಇನ್ನೊಂದು ಬಲ. ನೆಚ್ಚು ಅನ್ನೋದು ಬಲ, ಕೆಚ್ಚು ಅನ್ನೋದು ಛಲ. ಈ ಛಲ ಬಲಗಳಿದ್ರೆ ಆಗ ಕೆಲಸಕ್ಕೆ ಪ್ರೇರಣೆ ಸಿಗುತ್ತೆ ಅಂತ ನಾನು ಬೇರೆ ನಿಮ್ಗೆ ಹೇಳ್ಬೇಕಾಗಿಲ್ಲ. ಇನ್ನು ಜನರನ್ನ ಪ್ರೀತಿಸ್ಲಿ, ಸಾಕು ಪ್ರಾಣಿಗಳನ್ನ ಪ್ರೀತಿಸ್ಲಿ, ಏನಾಗುತ್ತೆ, ಅವುಗಳಿಂದ ನಾವು ಏನೋ ಪ್ರತಿಫಲವನ್ನು ನಾವು ನಿರೀಕ್ಷೆ ಮಾಡ್ತೀವಿ. ಅದು ಸಿಗ್ಬೋದು, ಸಿಗದೇ ಇರ್ಬೋದು. ಆಶಯ ತಿದಿಯೊತ್ತು ಅದರಿಂ ನಿರಾಶೆಯ ಗಾಳಿ ಅಂತ MV ಸೀತಾರಾಮಯ್ಯನವರು ಒಂದು ಕವನದಲ್ಲಿ ಹೇಳ್ತಾರೆ. ಇದಿದೆಯಲ್ಲ ಎಂತ, ಕುಲುಮೆಯಲ್ಲಿ ಗಾಳಿ ಒತ್ತುತ್ತಾರಲ್ಲ ತಿದಿಲಿ, ಆಶೆಯಿಂದ ಒತ್ತೀವಿ, ಗಾಳಿ ಬರುತ್ತೆ, ಕೆಂಡ ದೊಡ್ಡದಾಗುತ್ತೆ ಅಂತ. ಅದು ದೊಡ್ಡದಾಗ ಆಗುತ್ತೆ, ಯಾಕೆಂದ್ರೆ ತಿದಿಯೊಳಗಿರೋ ಗಾಳಿಲಿ ಆಕ್ಸಿಜನ್ ಇದೆ. ನಮ್ಮಲ್ಲಿ ಒಳಗಡೆ ಏನಿದೆ? ಬರೀ ಚಿಂತೆ ಇದೆ. ಅದರಿಂದ ನಮ್ಮ ತಿದಿ ಒತ್ತಿದ್ರೆ ಏನ್ ಬರುತ್ತೆ? ನಿರಾಶೆಯ ಗಾಳಿ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಜನರನ್ನ ಪ್ರೀತಿಸಿದ್ರೆ ಪ್ರತಿಕ್ರಿಯೆ ಸಿಕ್ಲಿಲ್ಲ ಅಂತ ಪ್ರಾಣಿನ ಪ್ರೀತಿಸ್ತಾರೆ. ಪ್ರಾಣಿನ ಪ್ರೀತಿಸಿದ್ರು ಕಷ್ಟವೇ. ಅವ್ರು ಬೇರೆ ಊರಿಗೆ ಹೋಗ್ಬೇಕು ಅಂದ್ರೆ ಒಂದು ನಾಯಿ ಸಾಕಿದ್ರೆ ಪಕ್ಕದ ಮನೆಯವ್ರು ನೀವೊಂದು 1-2 ದಿವಸ ನೋಡ್ಕೊಳ್ಳಿ ಅಂತ ಹೇಳ್ಬೇಕು. ಹೀಗಾಗಿ ಈ ಅದು ಇದೆಲ್ಲ ಪರಾವಲಂಬನೆ, ನಿರೀಕ್ಷೆಯ ಪ್ರೀತಿ. ಮೊದ್ಲೇ ಕೃಷ್ಣ ಹೇಳ್ಬಿಟ್ಟಿದ್ದಾನೆ, ನಿರೀಕ್ಷೆ ಇಟ್ಕೊಂಡು ಯಾವ ಕೆಲಸನೂ ಮಾಡಬೇಡ ಅಂತ. ಅದರಿಂದ ಪ್ರೀತಿ ಕೂಡ ಪ್ರತಿಕ್ರಿಯೆಯ ನಿರೀಕ್ಷೆಯ ಒಂದು ಕಾರ್ಯ ಆಗ್ಬಿಟ್ಟಿರೋದ್ರಿಂದ ನಮ್ಗೆ ಆ ಪ್ರೀತಿಯಲ್ಲಿ ಸಿಗಬೇಕಾದ ಸಂತೃಪ್ತಿ ಸಿಗ್ತಾ ಇಲ್ಲ ಅನ್ನೋದ್ರಿಂದ ಈ ಕೆಲಸವನ್ನು ಪ್ರೀತಿಸುವಾಗ, ಕೆಲಸದಲ್ಲೂ ಈಗ ಆಗತ್ತೆ ಅಂತ ಅನ್ಕೊಂತೀನಿ ಅಂದ್ರೆ ಮುಂಚೆ ಹೇಳಿದೆ ಅಲ್ಲ, ಆಗತ್ತೆ ಅಂತ ಅನ್ಕೊಂಡು ಕೆಲಸ ಮಾಡಬೇಡಿ ಅಂತ. ನಾವು ಮಾಡ್ತಾ ಇರೋದು, ನಾನು ಬದುಕಿದ್ದೀನಿ, ನನಗೆ ಎಷ್ಟೋ ಜನದ್ದು ನಾನು ಹೇಳಿದ್ನಲ್ಲ ಹೋದ್ ಬಾರಿ, ಋಣ ತೀರಿಸುವಂತ ಕೆಲಸಕ್ಕೋಸ್ಕರ ನಾವು ಕೆಲಸ ಮಾಡ್ಬೇಕು ಅನ್ನುವಂಥದ್ದು. ಅದರಿಂದ ಆಮೇಲೆ ಇನ್ನೇನು ಅಂತಂದ್ರೆ, ಕೆಲಸದಲ್ಲಿ 3-4 ರೀತಿಯ ಕೆಲಸ ಇದೆ. ನಿತ್ಯ ಕರ್ಮ, ದಿನ ನಾನು ಸ್ನಾನ ಮಾಡ್ಬೇಕು, ಯಾರು ಬೈಲಿ, ಯಾರು ನನ್ನ ಬೇಷನಲ್ಲ, ಯಾರು ಪ್ರಶಸ್ತಿ ಕೊಡೋದಾರ, ಯಾರು ರಾಷ್ಟ್ರ ಪ್ರಶಸ್ತಿ ಕೊಡ್ತಾರೆ, ನೀವು ದಿವಸ ಸ್ನಾನ ಮಾಡ್ತಾರೆ ಅಂತ ಇಲ್ಲ. ಅದರಿಂದ ಕೆಲಸಗಳನ್ನ 3-4 ಭಾಗ ಮಾಡ್ತಾರೆ. ಒಂದು ನಿತ್ಯ ಕರ್ಮ, ಇನ್ನೊಂದು ನೈಮಿತ್ತಿಕ ಕರ್ಮ, ಯಾವುದೋ ಬಂದಾಗ, ಹಬ್ಬ ಬಂದಾಗ ಅವತ್ತೇನೋ ವಿಶೇಷವಾದ ಅಡುಗೆ ಮಾಡ್ತೀವಿ, ಅದು ನೈಮಿತ್ತಿಕ ಕರ್ಮ. ಕಾಮ್ಯ ಕರ್ಮ, ಆಸೆ ಇಟ್ಕೊಂಡು ಮಾಡುವಂಥದ್ದು. ಆದ್ರೆ ನಾವೇನಂದ್ರೆ, ನಾವು ಆಸೆ ಇಟ್ಕೊಂಡು ಕೆಲಸ ಮಾಡಿ 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 ರೂಢಿಯಾಗಿ ನಮ್ಗೆ ನಿತ್ಯ ಕರ್ಮಕ್ಕೂ ಯಾರು ಭೇಷ್ ಅನ್ಬೇಕು, ಮತ್ತೆ ನೈಮಿತ್ತಿಕ ಕರ್ಮಕ್ಕೂ ಭೇಷ್ ಅನ್ಬೇಕು. ಆದ್ರೆ ಭೇಷ್ ಅಂತಂದಲೇನೆ ಸಂತೋಷವಾಗಿ ಮಾಡ್ಬೇಕಾದ್ರೆ ಉತ್ಸಾಹ ಬೇಕು. ಉತ್ಸಾಹ ಹೇಗೆ ಬರ್ಬೇಕು? ನಿನ್ನೆ ಅದೇ ಕಳೆದ ಹೇಳ್ಬಿಟ್ಟಿದ್ದೀನಲ್ಲ ಸೂತ್ರ, ಏನಂತಂದ್ರೆ ಮೊದಲು ಇದು ಎಂತದ್ದು, ಕೆಲಸಕ್ಕೆ ಉತ್ಸಾಹ ಬೇಕಾದ್ರೆ ಶ್ರದ್ಧೆ ಬೇಕು, ಶ್ರದ್ಧೆ ಬೇಕಾದ್ರೆ ಪ್ರೀತಿ ಬೇಕು. ಸೊ ಪ್ರೀತಿಯೇ ಶ್ರದ್ಧೆಯಾಗಿ, ಶ್ರದ್ಧೆಯೇ ಉತ್ಸಾಹವಾಗಿ, ಉತ್ಸಾಹವೇ ಕ್ರಿಯೆ ಆಗ್ಬೇಕು ಅಂತ ಕಳೆದ ಬಾರಿ ನಾನು ಹೇಳಿದ್ರಲ್ಲ. ಆ ಪ್ರೀತಿ ಹುಟ್ಟಿಸೋದನ್ನ, ಕೆಲಸದ ಪ್ರೀತಿ ಇದ್ರೆ, ಅವಾಗ ಕೆಲಸದ ಮೇಲೆ ಪ್ರೀತಿ ಇದ್ರೆ ಇನ್ನೊಬ್ರು ಯಾಕೆ ನಾನು ಬೇಷ್ ಅನ್ಬೇಕು, ನಾನು ಕೆಲಸದ ಮೇಲಿನ ಪ್ರೀತಿಗೆ ನಾ ಮಾಡ್ತೀನಿ. ಯಾರು ಒಲಿದರೇನು ನಮಗೆ ಇನ್ನಾರು ಮುನಿದರೇನು ಅಂತ ದಾಸ ಸಾಹಿತ್ಯದಲ್ಲಿ ಒಂದು ಸಾಲು ಬರುತ್ತೆ, ಹಾಗೆ ಮಾಡ್ಬೋದು ಅಂತ. ಆಮೇಲೆ ಈ ಕೆಲಸದಲ್ಲಿ ನಾವೇನ್ ಮಾಡ್ತೀವಿ, ತುಂಬಾ ಹೊತ್ತು ನಾವು ಕೆಲಸ ಮಾಡೋಕ್ಕಿಂತ ಹೆಚ್ಚಿಗೆ ಯಾವ ಕೆಲಸ ಮಾಡ್ಲಿ ಅಂತ ಹುಡುಕ್ತಿರ್ತೀವಿ. ಯಾಕೆಂದ್ರೆ ಯಾವ ಕೆಲಸ ಮಾಡಿದ್ರೆ ಹೆಚ್ಚು ಲಾಭ, ಯಾವ ಕೆಲಸ ಮಾಡಿದ್ರೆ ಹೆಚ್ಚು ಮಾನ್ಯತೆ ಸಿಗುತ್ತೆ, ಈ ತರ ಹುಡುಕ್ತಾ ಇದೀವಲ್ಲ. ಆದ್ರೆ ಕೆಲಸದಲ್ಲೇ ನಂಗೆ ಸಂತೋಷ ಸಿಗುತ್ತೆ ಅಂತ ಅನ್ನೋದಾದ್ರೆ, ಕೆಲಸದ ಪ್ರಕ್ರಿಯೆಯ ಸಂತೋಷ ಇದೆ, ಉತ್ಪನ್ನದ ಸಂತೋಷ ಬೇರೆ. ಕೆಲಸದ ಉತ್ಪನ್ನದ ಸಂತೋಷ ನಮ್ಮನ್ನ ಏನ್ ಮಾಡ್ಬಿಟ್ಟಿದೆ ಅಂದ್ರೆ, ಉತ್ಪನ್ನ ಆಗುತ್ತೋ ಇಲ್ವೋ ಅಂತ ಅನುಮಾನಕ್ಕೆ ಸಿಕ್ಕಿ ಕಷ್ಟಕ್ಕೆ ಬರುತ್ತೆ. ಕೆಲಸದ ಪ್ರಕ್ರಿಯೆಯನ್ನೇ ಆನಂದ ಪಡೋದಾದ್ರೆ ಯಾವ ಪ್ರಕ್ರಿಯೆಯಲ್ಲಿ ಬೇಕಾದ್ರೂ ಸಂತೋಷ ಪಡ್ಬೋದು
ಅನ್ನುವಂಥ ಸಂಗತಿ. ಈಗ ನೋಡಿ, ಗಾಂಧೀಜಿಯವರು ಹೇಳ್ತಾ ಇದ್ರಲ್ಲ, ಕಸ ಗುಡಿಸೋದು ಒಬ್ಬ ವಕೀಲ ಮಾಡೋ ಕೆಲಸ, ಒಬ್ಬ ನ್ಯಾಯಾಧೀಶ ಮಾಡೋ ಕೆಲಸ, ಎಲ್ಲವೂ ಕೆಲಸವೇ. ಸಂತೃಪ್ತಿ ಹುಡ್ಕೋನ್ಗೆ, ಸ್ಯಾಟಿಸ್ಫ್ಯಾಕ್ಷನ್ಗೆ, ಎವರಿ ಆಕ್ಷನ್ ಈಸ್ ಹ್ಯಾಸ್ ಎ ಪೊಟೆನ್ಷಿಯಲ್ ಟು ಗಿವ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ನಮಗೆ ಸ್ಪಷ್ಟವಾದ್ರೆ ಈ ಹುಡುಕಾಟ ನಿಲ್ಲಿಸ್ಬಿಡ್ತೀವಿ. ಅದ್ ಯಾವ್ದು ಕೈಗೆ ಬಂದಿದೆಯೋ ಆ ಕೆಲಸದಲ್ಲೇ ಸಂತೋಷ ಕಂಡ್ಕೋತೀನಿ ಅನ್ನೋವಂಥದ್ದು. ದೇವರ ಸರ್ವಾಂತರ್ಯಾಮಿ, ದೇವ್ರು ಎಲ್ಲಿದ್ದಾನೆ ಅಂತ ಅವನು ಹಿರಣ್ಯಕಶಿಪು ಕೇಳಿದ್ರೆ ಏನ್ ಹೇಳಿದ ಇವನು ಪ್ರಹ್ಲಾದ? ಎಲ್ಲಾ ಕಡೆಯಲ್ಲೂ, ಈ ಕಂಬದಲ್ಲಿದ್ದಾನೋ ಇದ್ದಾನೆ, ಆ ಕಂಬದಲ್ಲಿದ್ದಾನೋ ಅಲ್ಲೂ ಇದ್ದಾನೆ. ಹಾಗೆ ದೇವರು ಹೇಗೆ ಸರ್ವಾಂತರ್ಯಾಮಿಯೋ ಕೆಲಸ ಕಾದಿದೆ ನಿಮಗೆ ಸಂತೃಪ್ತಿ ಕೊಡೋದಕ್ಕೆ. ಆದ್ರೆ ನಾವು ಅದನ್ನ ಸಂತೃಪ್ತಿ ಕೊಡುತ್ತೋ ಇಲ್ವೋ ಅಂತ ಅನುಮಾನಿಸಿದ್ರೆ ಅದೇನ್ ಮಾಡುತ್ತೆ? ನಮ್ಮ ಅನುಮಾನಕ್ಕೆ ಕೆಲಸ ಏನು ಮಾಡಕ್ ಸಾಧ್ಯ ಇಲ್ಲ. ಆದ್ದರಿಂದ ತುಂಬಾ ಇದನ್ನೆಲ್ಲ ಕೆಲವು ಕಥೆಗಳಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಈಗ ಕನಕದಾಸರು ವ್ಯಾಸರಾಯರ ಹತ್ರಕ್ಕೆ ಹೋದಾಗ ಮಂತ್ರ ಹೇಳಿದ್ರೆ ನಿಂಗೆ ಯಾವ ಮಂತ್ರ? ಕೋಣದ ಮಂತ್ರ ಅಂದ್ರಂತೆ. ಇವ್ನ ಕೋಣ ಅಂತಲೇ ಜಪ ಮಾಡಿದ್ನಂತೆ. ಆ ಕೋಣ ಯಮನ್ ಕೋಣ ಪ್ರತ್ಯಕ್ಷ ಆಯ್ತು ಅಂತ. ಈ ಕತೆ ಸುಳ್ಳಿರ್ಬೋದು. ಪ್ರಶ್ನೆ, ಕತೆ ಹೇಳ್ತಿರೋದು ಏನನ್ನ? ಯಾವುದನ್ನೇ ಏಕಾಗ್ರತೆಯಿಂದ ಧ್ಯಾನ ಮಾಡಿದ್ರು ನಮಗೆ ಆ ಮನಃಶಾಂತಿಯು ಸಿಗುತ್ತೆ. ಅದರಿಂದ ಏನೋ ಔಟ್ಕಮ್ ಬಂದೇ ಬರುತ್ತೆ. ನಾವು ಅನ್ಕೊಂಡು ಔಟ್ಕಮ್ ಬರದೇ ಇರ್ಬೋದು, ಬೇರೆ ಔಟ್ಕಮ್ ಬರುತ್ತೆ. ಹಾಗೆ ಹೇಗೆ ಧ್ಯಾನಕ್ಕೆ ಯಾವ ದೇವ್ರ ಧ್ಯಾನ, ಯಾವ ಹೆಸರಲ್ಲಿ ಧ್ಯಾನ ಮಾಡಿ ಅಂದ್ರೆ, ನೀವು ಯಾವ ಹೆಸರಲ್ಲಿ ಬೇಕಾದ್ರೂ ಧ್ಯಾನ ಮಾಡಿ, ನಾನು ನಿಮ್ಗೆ ವರ ಕೊಡ್ತೀನಿ ಅಂತ ಕೃಷ್ಣ ಹೇಳೇ ಇದ್ದಾನೆ. ಹಾಗಾಗಿ ಯಾವ ಕೆಲಸ ಬೇಕಾದ್ರೂ ಮಾಡಲಿ, ಅದನ್ನ ಸಂತೃಪ್ತಿಯಿಂದ ಮಾಡೋಣ ಅಂದ ಮೇಲೆ, ಈಗ ಕಾಮ್ಯ ಕರ್ಮಕ್ಕೆ ನನಗೆ ನಾನು ಹೀಗೆ ಅನ್ಕೊಂಡಿದ್ದೀನಿ, ಆ ಕೆಲಸ ಆಗ್ಬೇಕು ಅಂತ ನಿರ್ಬಂಧ ಇದೆ. ನಿತ್ಯ ಕರ್ಮಕ್ಕೆ ಯಾವ ನಿರ್ಬಂಧ ಇದೆ? ಮಾಡ್ಲೇಬೇಕಾಗಿರೋ ಕರ್ತವ್ಯಕ್ಕೆ ಯಾವ ನಿರ್ಬಂಧ ಇದೆ? ಆಗ್ಲಿ ಹೋಗ್ಲಿ, ಅವ್ರು ಸಾಯೋವರೆಗೂ, ಸತ್ತೋಗ್ತಾರೆ ಅಂತ ಗೊತ್ತಾದ್ರೆ ಅವ್ರು ಕೊನೆಯವರೆಗೂ ನಾವು ನೋಡ್ಕೋತಿದ್ದಾನೆ. ಯಾಕೆ? ಕರ್ತವ್ಯ. ಹಾಗೆ ಜೀವನದ ಕರ್ತವ್ಯಕ್ಕೆ ಏನು ಲಾಭ ನಷ್ಟದ ಪ್ರಶ್ನೆಯೇ ಇಲ್ಲ. ಆದ್ದರಿಂದ ಕರ್ತವ್ಯವನ್ನ ಕರ್ತವ್ಯವಾಗಿ ಮಾಡುವಾಗ ಈ ಪ್ರಶ್ನೆಗಳೇ ಹೇಳೋದಿಲ್ಲ. ಯಾವಾಗ ಪ್ರಶ್ನೆ ಹೇಳುತ್ತೆ? ಕಾಮ್ಯ ಕರ್ಮಕ್ಕೆ ಮಾತ್ರ. ನಾವೆಲ್ಲಿ ತಪ್ಪಿದ್ದೀವಿ, ಹೇಳಿ ತಪ್ಪಿದ್ದೀವಿ ಅಂದ್ರೆ, ಎಲ್ಲ ಕೆಲಸವೂ ಕಾಮ್ಯ ಕರ್ಮವೇ. ಆಸೆ ಇಲ್ಲದ್ರೆ ಯಾರು ಮಾಡಕ್ಕಾಗತ್ತೆ? ಯಾರು ಕೆಲಸ ಮಾಡ್ತಾರೆ ಅಂತ ನಾವೇ ನೇರವಾಗಿ ಹೇಳ್ಬಿಡ್ತೀವಿ. ಯಾಕೆ ಮಾಡಲ್ಲ? ನಾವು ಮಾಡ್ಲೇಬೇಕಾದ್ದು ಅಂತ ನನಗೆ ಮನಸ್ಸಿಗೆ ಬಂದ್ರೆ ಅವಾಗ ಆಸೆ ಇಲ್ಲಿ ಆಗ್ಲಿ ಬಿಡ್ಲಿ, ನಾನು ಮಾಡೋ ಕೆಲಸ ಮಾಡ್ಬಿಡ್ತೀನಿ ಅಂತೀವಿ. ಹಾಗಾಗಿ ನಮ್ಮ ಮಾಡಲೇಬೇಕಾದ ಕೆಲಸಕ್ಕೆ ಈ ಗೊಂದಲಗಳಿಲ್ಲ. ಕೆಲಸದ ಫಲದಿಂದ ಸಿಗುತ್ತೋ ಇಲ್ವೋ ಡೈಲೆಮಾಗಳೇ ಇಲ್ಲ. ಇನ್ನು ನಾವು ಬದುಕಿರೋದಾದ್ರೂ ಯಾತಕ್ರಿ? ಸಂತೃಪ್ತಿ ಸಲುವಾಗಿ. ನಾವು ವಿ ಶುಡ್ ಲಿವ್ ಸ್ಯಾಟಿಸ್ಫ್ಯಾಕ್ಟರಿ ಲಿವ್ ಎ ಸ್ಯಾಟಿಸ್ಫ್ಯಾಕ್ಟರಿ ಲೈಫ್. ಅಥವಾ ಸ್ಯಾಟಿಸ್ಫ್ಯಾಕ್ಟರಿ ಅಂದ್ರೆ ಇನ್ನೊಬ್ಬರನ್ನು ಮೆಚ್ಚೋದು, ಸ್ಯಾಟಿಸ್ಫೈಡ್ ಲೈಫ್. ಸಂತೃಪ್ತ ಜೀವನ ನಡೆಸಬೇಕು, ಸಂತೃಪ್ತವಾಗಿ ಸಾಯ್ಬೇಕು ಕೂಡ. ಈಗ ನಾನು ಸುಖವಾಗಿರ್ತೀನಿ ಅಂತ ಅನೇಕ ಪದಾರ್ಥಗಳನ್ನ ತಗೋತೀನಿ ಅಂತ ಇಟ್ಕೊಳ್ಳೋಣ. ಆಗ ಇನ್ನೊಬ್ಬರ ಅಸೂಯೆ ಎದುರಾಗಬೇಕಾಗತ್ತೆ. ಅಥವಾ ಅದು ಕಳ್ತನ ಆಗ್ಬೋದು, ಅಥವಾ ಇನ್ನೆಲ್ಲೋ ಹೊಟ್ಟೋಗ್ಬೋದು, ಭೂಕಂಪ ಆಗ್ಬಿಡ್ಬೋದು. ಇವಾಗ ಸರ್ವಜ್ಞ ಹೇಳಿದ್ನಲ್ಲ, ಏನು? ಬೆಚ್ಚನೆಯ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯನ್ನು ಅರಿಯುವ ಸತಿಯಾದೊಡೆ ಸ್ವರ್ಗಕ್ಕೆ ಕಿಚ್ಚು ಹೊಚ್ಚೆಂದ ಅಂದ್ರೆ ನೋಡಿ, ಸರ್ವಜ್ಞನೇ ಹೇಳಿದಾನೆ ಅಂತ ನಾವು ಅದನ್ನ ಲಿಟ್ರಲ್ ಆಗಿ ತಗೋತಿದೀವಿ. ಅವನು ವ್ಯಂಗ್ಯವಾಗಿ ಹೇಳಿದ್ದು. ಬೆಚ್ಚನೆಯ ಮನೆ ಬಿದ್ದೋಗ್ಬೋದು, ವೆಚ್ಚಕ್ಕೆ ಹೊನ್ನು ಕಳ್ಳ ತಗೊಂಡೊಟ್ಟೋಗ್ಬೋದು, ಇಚ್ಛೆಯನ್ನು ಅರಿಯುವ ಸತಿಗೆ ಕ್ಯಾನ್ಸರ್ ಬರ್ಬೋದು. ಬರುತ್ತೆ ಅಂತಲ್ಲ ಅವನು ಹೇಳಿದ್ದು. ಆದ್ರೆ ಪ್ರಶ್ನೆ ಏನಂದ್ರೆ, ಇದೆಲ್ಲ ಪರಾವಲಂಬಿ ನೆಮ್ಮದಿ. ಆದ್ರೆ ನನ್ನ ಕೆಲಸವನ್ನು ನಾನು ನೆಮ್ಮದಿಯಾಗಿ ಮಾಡಿದ್ದನ್ನ ಯಾರು ಎಷ್ಟೇ ಬೈದರೂ ನನ್ಗೇನಾಗುತ್ತೆ? ಏನೂ ಆಗಲ್ಲ. ಈಗ ನಾನು ಎಲ್ಲೋ ಹೋಗ್ತೀನಿ, ದಾರಿಲಿ ಯಾವನೊಬ್ಬ ನನ್ನ ಮೇಲೆ ಸಿಟ್ಕೊಂಡ್ಬಿಟ್ಟು ನೀನ್ ಮುಟ್ಟಾಳ, ಮನೆ ಹಾಳ ಅಂತೆಲ್ಲ ಬೈತಾನೆ ಅಂತ ಇಟ್ಕೊಳ್ಳೋಣ. ನಾ ಕಾಲೇಜಲ್ಲಿ ಹೋಗಿ ಚೆನ್ನಾಗಿ ಪಾಠ ಮಾಡ್ತೀನಿ. ಅವಾಗ ಪಾಠಕ್ಕೆ ಕೆಲಸ ಏನಾದ್ರು ಅಡ್ಡಿ ಆಯ್ತಾ? ಇಲ್ಲ. ಆ ಬೈದಿದ್ದು ಅಡ್ಡಿ ಆಯ್ತಾ? ಇಲ್ಲ. ಅಡ್ಡಿ ಆಗತ್ತೆ ನಾನೇ ಮಾಡ್ಕೊಂಡ್ರೆ. ಅವನ ಜೊತೆ ಜಗಳಕ್ಕೆ ಹೋದ್ರೆ ನನ್ನ ಮನಸ್ಸು ಕೆಟ್ಟು ಹೋಗಿ ಪಾಠ ಸರಿಯಾಗಿ ಮಾಡೋಕ್ಕಾಗಲ್ಲ. ಆ ದೃಷ್ಟಿಯಿಂದ ಈ ಧರ್ಮಕ್ಕೆ ಹೇಳ್ತಾರಲ್ಲ ನಚೋರ ಹಾರ್ಯಂ ಅಂತ. ಆದ್ದರಿಂದ ಕಳ್ಳ ಕದಿಯಕ್ಕಾಗಲ್ಲ ಅಂತ ನನ್ನ ಸಾಮರ್ಥ್ಯವನ್ನ ನಾನು ಆನಂದ ಪಡೋದಕ್ಕೆ ಯಾರದ್ದೂ ಹೊಂದಿಲ್ಲ. ಈ ಗಿಡ ಮರಗಳು ನೋಡಿ, ಆ ಗಿಡ ಮರಗಳು ತಮ್ಮ ಸಾಮರ್ಥ್ಯವನ್ನು ತಾವು ಪ್ರದರ್ಶಿಸುತ್ತವೆ. ಈಗ ಗುಲಾಬಿ ಗಿಡ ಅಸೂಯೆ ಪಡೋದಿಲ್ಲ ಮಲ್ಲಿಗೆ ಗಿಡ ಕಂಡು, ಅಥವಾ ಇನ್ನೊಂದು ಗುಲಾಬಿ ಗಿಡ ನೋಡಿ ಅದ್ರಲ್ಲಿ ಜಾಸ್ತಿ ಹೂ ಬಿಡ್ತು, ನನ್ನಲ್ಲಿ ಬಿಡ್ಲಿಲ್ಲ, ಅದ್ರ ಬಣ್ಣ ಚೆನ್ನಾಗಿದೆ. ಈ ಕಂಪ್ಯಾರಿಸನ್ನೇ ಮಾಡಕ್ ಹೋಗಲ್ಲ. ಕಂಪ್ಯಾರಿಸನ್ ಮಾಡ್ದಲೇ ತನ್ನಲ್ಲೇ ಸಂತೃಪ್ತಿ ಪಡ್ಕೊಳಕ್ ಸಾಧ್ಯ ಇರೋದು ಕೆಲಸದಿಂದಲೇ ಅನ್ನುವಂಥದ್ದನ್ನ ನಾವು ಮರೆಯೋ ಹಾಗಿಲ್ಲ. ಆತ್ಮೀಯರೇ,
ಈ ಕೆಲಸಕ್ಕೆ ಇಷ್ಟೆಲ್ಲ ಒಂದು ವಿಶೇಷಗಳು ಇದೆ ಅನ್ನುವಂಥದ್ದನ್ನ ಪಟ್ಟಿ ಮಾಡದೇ ಇದ್ರೆ ಗೊತ್ತಾಗೋದೇ ಇಲ್ಲ. ಒಂದು. ಎರಡನೇದು, ಕಷ್ಟಕ್ಕೆ ಅಯ್ಯೋ ಅಂತ ಒಬ್ರು ಅಂತಾರೆ, ಇನ್ನೊಬ್ರು ಕಷ್ಟದಲ್ಲಿ ದುಡ್ಡು ಕೊಡ್ತಾರೆ, ಇನ್ನೊಬ್ರು ಕಷ್ಟದಲ್ಲಿ ಅವ್ರ ಜೊತೆಗೂ ನಿಂತ್ಕೋತಾರೆ. ಯಾರು ಜಾಸ್ತಿ ದಿವಸ ನೆನಪಿರ್ತಾರೆ? ಒಂದು ಸಂಸ್ಕೃತ ಶ್ಲೋಕನೇ ಇದೆ, ಏನಂದ್ರೆ ಸ್ಮಶಾನದಲ್ಲಿ ರಾಜಗೃಹಕ್ಕೆ ಎರಡು ಕಡೆಯಲ್ಲೂ ಯಾರ ಜೊತೆಗೆ ಬರ್ತಾರೋ ಅವರೇ ನಿಜವಾದ ಸ್ನೇಹಿತರು ಅಂತ. ಮೌಖಿಕವಾಗಿ ಸಮಾಧಾನ ಮಾಡ್ಬೋದು, ಆದ್ರೆ ಮಾತೆಲ್ಲ ಅಪರಂಜಿ ಆಗ್ಬೋದು. ಆದ್ರೆ ಮಾತಿನಗಿಂತ ನಾವು ಮಾಡೋ ಉಪಕಾರ, ಸಮಯೋಚಿತ ಉಪಕಾರ, ನಾವು ಅವ್ರ ಅರ್ಥ ಮಾಡ್ಕೊಂಡು ಮಾಡಿದ ಸಮಯೋಚಿತ ಉಪಕಾರ ಅಂತೂ ಅವ್ರ ಜನ್ಮದಲ್ಲಿ ಮರೆಯಲ್ಲ. ಅದರಿಂದ ಕಾರ್ಯಕ್ಕಿರುವ ಆಯಸ್ಸು ನಾವು ನಮ್ಮ ಮಾತಿಗಿಲ್ಲ, ನಮಗಿಲ್ಲ ಅಲ್ವಾ? ನಾನು ಬೇಜಾರಿಸ್ಕೋತಿದ್ದೆ, ಈ ಸಂಸ್ಕೃತವ್ರಿಗೆ ಏನ್ ಸುತ್ತಿ ಬಳಸಿ ಹೇಳ್ತಾರೆ, ಕೆಲಸವು ನನ್ನಿಂದ ಮಾಡಲ್ಪಟ್ಟಿತ್ತು ಅಂತ ಹೇಳಿದ್ರೆ ಏನದು, ನಾನು ಕೆಲಸ ಮಾಡಿದೆ ಅಂದ್ರೆ ಆಗ್ಲಿಲ್ವೇ, ಎಷ್ಟು ಉದ್ದ ಆಯ್ತು ಅಂತಿದ್ದೆ. ಆಮೇಲೆ ನನಗೆ ಸ್ವಲ್ಪ ತಿಳುವಳಿಕೆ ಬಂದ್ಮೇಲೆ ಹೊಳಿತು, ಅದೇ ವಾಕ್ಯ ಸರಿಯಾದ್ದು. ಯಾಕೆಂದ್ರೆ ಸಬ್ಜೆಕ್ಟ್ ಈಸ್ ನಾಟ್ ಐ, ಇಟ್ ಈಸ್ ಆಕ್ಷನ್. ಕೆಲಸನೇ ಸಬ್ಜೆಕ್ಟ್, ನಾನು ಕೆಲಸ ಮಾಡೋ ನಾನಲ್ಲ ಸಬ್ಜೆಕ್ಟ್. ಯಾಕೆಂದ್ರೆ ಕೆಲಸದ ಆಯುಸ್ಸು ನನ್ನ ಆಯುಸ್ಗಿಂತ ಹೆಚ್ಚು. ಕಣ್ಣು ಮರೆಯಲ್ಲಿದ್ರು ನಂಗೆ ಯಾರೋ ಒಂದು ಒಳ್ಳೇದು ಮಾಡಿದ್ರು, ಇನ್ಯಾರೋ ಒಳ್ಳೇದು ಮಾಡಿದ್ರು ಈ ಮುಂಚೆ ಒಳ್ಳೆ ಮಾಡಿದವ್ರು ಜ್ಞಾಪಕ ಬರ್ತಾರೆ. ಹಾಗಾಗಿ ಆತ್ಮೀಯರೇ, ಈ ಕೆಲಸದ ಆಯುಷ್ಯ ತುಂಬಾ ಜಾಸ್ತಿ ಇದೆ. ಆ ಕೆಲಸದ ಅಂತ ದೀರ್ಘಾಯುಷ್ಯವಾಗಿ ಉಳಿಯುವಂತ ಕೆಲಸ ಮಾಡ್ಬೇಕಾ ಬೇಡವಾ? ನಮಗೆ ನಾವು ಬದುಕಿನ ಚೌಕಟ್ಟಿನಲ್ಲಿ ನಂಗೆ ಸುಖ ಬೇಕು, ಆದ್ರೆ ಬದುಕಿದ ನಂತರವೂ 4 ಜನ ನೆನಪಿಸ್ಕೊಳ್ಳೋ ಹಾಗೆ ನಾ ಬದುಕಬೇಕು ಅನ್ನೋದಾದ್ರೆ ನಾನು ಉಪಕಾರ ಮಾಡಿದೆ, ಬೇರೆ ದಾರಿ ಇಲ್ಲ. ಎಷ್ಟು ಉಪಕಾರ ಮಾಡಿದ್ರೆ ಅಷ್ಟು ಜ್ಞಾಪಕ ಇಟ್ಕೋತಾರೆ ಅದರಿಂದ ನಾನು ಅಲ್ಲಿಗೆ ನನ್ನ ಜ್ಞಾಪಕ ಇಟ್ಕೊಳ್ಳದೆ ನಮ್ಗೆ ಮಾಡಿದ್ರು ಉಪಕಾರ ತೀರಿಸಿದಾಗ ಆಗುತ್ತೆ ಸ್ವಲ್ಪ ಮಟ್ಟಿಗಾದ್ರೂ ಅನ್ನುವಂತ ಭಾವನೆ ಇರೋದ್ರಿಂದ ಇಟ್ ಇಸ್ ನಾಟ್ ಎ ಮ್ಯಾಟರ್ ಆಫ್ ಎಕ್ಸರ್ಸೈಸ್. ವರ್ಕ್ ಇಸ್ ನಾಟ್ ಎ ಮ್ಯಾಟರ್ ಆಫ್ ಎಕ್ಸರ್ಸೈಸ್ ಅಂಡ್ ಬ್ಲಡ್ ಸರ್ಕ್ಯುಲೇಷನ್. ಇಟ್ಸ್ ಎ ಮ್ಯಾಟರ್ ಆಫ್ ಏನದು ಲಾಂಜಿವಿಟಿ ಅಂಡ್ ಡ್ಯೂಟಿ. ಆದ್ರಿಂದ ಹೀಗೆ ಆಗತ್ತೆ ಅನ್ನುವಂಥದ್ದು ಕೆಲಸದಿಂದ ಆಗತ್ತೆ ಅಂತ. ಇನ್ನು ಮುಂದಿನ ಭಾಗಕ್ಕೆ ಬರೋದಾದ್ರೆ, ಹೇಗೆ ಪ್ರಕೃತಿಯ ಸಂಪರ್ಕ ಬರುತ್ತೋ ಹಾಗೆ ಕೆಲಸ ಮಾಡುವಾಗ ಜನರೊಡನೆಯೂ ಸಂಪರ್ಕ ಬರುತ್ತೆ ಅಲ್ವೇ? ಈಗ ನೋಡಿ, ಹಿಂದೆ ಮದುವೆ ಮನೆಗಳಲ್ಲಿ ಏನಾಗ್ತಿತ್ತು ಅಂದ್ರೆ ಅಡುಗೆಯವ್ರು ಕರೆಸ್ತಿರ್ಲಿಲ್ಲ, ಅಕ್ಕಪಕ್ಕದ ಮನೆಯವರೆಲ್ಲ ಸೇರಿ ಅಡುಗೆ ಮಾಡೋರು. ಈಗ ನಾವು ಸಮಾವೇಶಕ್ಕೆ ಕಾನ್ಫರೆನ್ಸ್ಗೆ ಹೋದಾಗ ಹೋಗಿ ಅಡುಗೆ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅಂತ ಸರ್ಟಿಫೈ ಮಾಡಿ ಬರ್ತೀವಿ. ಅದಕ್ಕೆ ಮದುವೆ ಮನೆಗೆ ಹೋದ್ರೆ ನಮ್ಗೆ ಏನೂ ಸಂತೃಪ್ತಿ ಸಿಗ್ತಿಲ್ಲ. ಆದ್ರೆ ಅಲ್ಲಿ ಕೆಲಸ ಮಾಡ್ತಿದ್ರಲ್ಲ ಜೊತೆಲಿ ಕೂತ್ಕೊಂಡು, ಒಬ್ರು ತರಕಾರಿ ಹೆಚ್ಚು ಹೇಳಿದ್ರು, ಇನ್ನೊಬ್ರು ಒಬ್ರಿಗೊಬ್ರು ಪೂರಕವಾಗಿ ಮಾತಾಡ್ಕೊಳ್ಳೋರು, ಅವ್ರ ಕಷ್ಟ ಸುಖ ಎಲ್ಲ ವಿನಿಮಯ ಮಾಡ್ಕೊಳ್ಳೋರು. ಹಾಗಾಗಿ ಜನಸಂಪರ್ಕ ಆದಾಗ ನನ್ನ ಕಷ್ಟವೇ ದೊಡ್ಡದಾಗದಲೆ ಇನ್ನೂ ಅನೇಕರ ಕಷ್ಟದ ಜೊತೆಗೆ ಬೆರೆತು ಏನಾಗ್ಬಿಡ್ತು, ಬಫರಿಂಗ್ ಆಗ್ಬಿಟ್ಟು ನಮ್ಮ ಕಷ್ಟ ನಮ್ಮ ಹಾಗೆ ಎಲ್ಲರೂ ಕಷ್ಟಪಡ್ತಿದ್ದಾರೆ ಅನ್ನುವಂತ ತಿಳ್ಕೊಳ್ಳೋವಂಥದ್ದು. ಅದು ಬಿಟ್ಬಿಡಿ. ಈಗ ಒಂದು ಹಳ್ಳಿ ತಗೊಳ್ಳಿ, ಆ ಊರಿನಲ್ಲಿ ಅಗಸರವನ್ಗೆ ಬಾರ್ಬರ್, ಅವ್ರಿಗೆಲ್ಲ ಊರಿನ ಎಲ್ಲರ ಮನೆ ಕಷ್ಟ ಸುಖನೂ ಗೊತ್ತಿರ್ತಿತ್ತು. ಚಪ್ಪಲಿ ಹೊಲಿಯೋನು ಅವನಿಗೂ ಗೊತ್ತು. ಆದ್ರೆ ಇವತ್ತು ನಾವು ನಗರದಲ್ಲಿ ಹೋಗಿ ಚಪ್ಪಲಿ ಕೊಂಡ್ಕೊಂಡ್ಬರ್ತೀವಲ್ಲ, ಅಂಗಡಿನ ನಿಮ್ಮ ಹತ್ರ ದುಡ್ಡಿದ್ರೆ ತಗೋಬಹುದು, ಇಲ್ಲ ಮಾತಿಲ್ಲ, ಕಥೆ ಇಲ್ಲ. ಹೀಗಾಗಿ ಮನುಷ್ಯ ಸಂಬಂಧದ ಸಂಪರ್ಕಗಳೇ ಕಡಿದು ಹೋಗ್ತಿರೋ ಈ ಕಾಲದಲ್ಲಿ ಸಂಪರ್ಕವನ್ನು ಕೊಡುವ ಒಂದು ಸಾಧನವಾಗಿ ನಾವು ಏನ್ ಮಾಡ್ಬೇಕಾಗತ್ತೆ, ಕೆಲಸವನ್ನ ಪರಿಗಣಿಸಬೇಕಾಗತ್ತೆ ಅನ್ನುವಂಥದ್ದು ಗಮನಿಸಿ. ಈಗ ಎಂತ ಚಾಲಕರಿಲ್ಲದ ಕಾರು, ಪೈಲಟ್ ಇಲ್ಲದೆ ಇರೋ ವಿಮಾನ, ಅಡುಗೆಯವರು ಇಲ್ಲದೆ ಇರೋ ಅಡುಗೆ ಮನೆ, ಈಗ ಬರುತ್ತೆ. ಇನ್ನು ಸ್ವಲ್ಪ ದಿವಸದಲ್ಲೇ ಕಚ್ಚಾ ಸಾಮಗ್ರಿಗಳನ್ನೆಲ್ಲ ಹಾಕಿ ಬಟನ್ ಒತ್ತಿದ್ರೆ ಅಡುಗೆ ಬಂದ್ಬಿಡುತ್ತೆ, ಅದು ಅಡುಗೆ ಮಾಡಿ ಬರುತ್ತೆ, ಪಾತ್ರನೂ ತೊಳೆದಿಟ್ಬಿಡುತ್ತಂತೆ. ಹೀಗೆಲ್ಲ ಮಾಡಿ ಮನುಷ್ಯ ಸಂಬಂಧ ಹಾಳಾಗಿ ಹೋಗ್ತಿರುವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಮನುಷ್ಯರೇ ಬೇಕಿಲ್ಲ ಅನ್ನುವ ಕಾಲದಲ್ಲಿ ಮನುಷ್ಯರ ಮಧ್ಯೆ ಸಂಬಂಧ ಹೇಗೆ ಏರ್ಪಡುತ್ತೆ ಅಂದ್ರೆ, ಆ ಮೆಷಿನ್ ಕೆಟ್ಟೋದ್ರೆ ಇನ್ನೊಬ್ಬ ರಿಪೇರಿ ಮಾಡಿಸ್ಕೋತಾನಲ್ಲ, ನಿಂಗೆ ಬಿಡುವಿಲ್ದಿರ್ ಹೋಗು, ನಾನು ಮಾಡಿಸ್ಕೊಂಡ್ ಕೊಡ್ತೀನಿ ಅಂತ ಅವನ್ ಫ್ರೆಂಡ್ ಸ್ನೇಹಿತ ಆಗ್ತಾನೆ. ಹಾಗಾಗಿ ಮನುಷ್ಯ ಸಂಪರ್ಕವನ್ನು ಪ್ರಕೃತಿಯ ಸಂಪರ್ಕದಷ್ಟೇನೆ ಮಾಡಿಕೊಡುವಂಥದ್ದು ಕೆಲಸ ಅನ್ನುವಂಥದ್ದು ಗಮನಿಸಬೇಕಾದ್ದು. ಇನ್ನೊಂದು ಗಮನಿಸಿ, ಹಗಲು ರಾತ್ರಿ ಪರ್ಯಾಯವಾಗೋ ಹಾಗೆ ದುಡಿಮೆಯಿಂದ ನಾವು ಸುಖ ನಿದ್ರೆಯನ್ನು ಗಳಿಸ್ತೀವಿ, ಸುಖ ನಿದ್ರೆಯಿಂದ ನಾವು ದುಡಿಮೆ ಮಾಡ್ತೀವಿ.
ಆದ್ದರಿಂದ ಇದು ಎರಡಕ್ಕೂ ಇರೋ ಸಂಬಂಧ ನೋಡಿ, ಚೆನ್ನಾಗಿ ಕೆಲಸ ಮಾಡಿದವನ್ಗೆ ಬೇರೆ ಅಂದ್ರೆ ತುಂಬಾ ಜಾಸ್ತಿ ಕೆಲಸ ಮಾಡಿದವ್ರಿಗೂ ನಿದ್ದೆ ಬರಲ್ಲ, ಅದು ಬೇರೆ ಮಾತು. ಆದ್ರೆ ಕೆಲಸ ಮಾಡುವಾಗ ಮನಸ್ಸು ಅದು ಬೇಕು ಇದು ಬೇಡ ಅಂತ ಗೋಜಲ್ಗೊಳಗಾಗದೆ ಇರೋದ್ರಿಂದ ದೇಹಕ್ಕೆ ಆಯಾಸ ಆಗಿ ನಿದ್ದೆ ಬರುತ್ತೆ ಅನ್ನೋದು ಫಿಸಿಯಾಲಜಿ. ಕನ್ಸಿಡರ್ ದಿ ಸೈಕಾಲಜಿ ಟು. ನಾನು ಯಾರ ಜೊತೆಲೂ ಸ್ಪರ್ಧೆಗೆ ಹೋಗಿಲ್ಲ, ನನ್ನ ಕೆಲಸ ನಾನು ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಮಾಡಿದ್ದೀನಿ ಅಂತ ಆದ್ರೆ ಅವಾಗ ನಿದ್ದೆ ಬರಬೇಕಲ್ಲ. ಹಾಗಾಗಿ ಕೆಲಸ ಮತ್ತು ನಿದ್ರೆ ಪರಸ್ಪರ ಪೂರಕವಾಗಿಸೋದಕ್ಕೆ ಕೆಲಸ ಮಾಡದೇ ಇದ್ರೆ ನಿದ್ದೆಯೂ ಹಾಳಾಗುತ್ತೆ. ಮನಸ್ಸನ್ನು ಏಕಾಗ್ರತೆಯಿಂದ ಮಾಡದಿದ್ರೆ ರಾತ್ರಿ ನಿದ್ದೆ ಬರದಲ್ಲೇ ದುಶ್ಚಿಂತನೆ ಬರುತ್ತೆ. ಸೊ ಹೀಗಾಗಿ ಈ ಕೆಲಸ ಅನ್ನುವಂಥದ್ದು, ಆಮೇಲೆ ಕೆಲಸ ಅನ್ನೋದಕ್ಕೆ ದೈಹಿಕ ಕೆಲಸ ಅಂತ ದಯವಿಟ್ಟು ಅರ್ಥ ಮಾಡ್ಕೋಬೇಡಿ. ಮಾನಸಿಕ ಕೆಲಸಗಳು ಕೂಡ ಕೆಲಸಗಳೇ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದು ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ ಕರ್ಮಕೃತ್. ಅಂದ್ರೆ ನಾನು ಏನು ಮಾಡಿದ್ರೆ ಸುಮ್ಮನೆ ಕೂತಿದ್ರೆ ನನ್ನ ಮನಸ್ಸಾಗ್ಲೇ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಈ ಕೆಲಸ ಮಾಡುವಾಗಲೇ ಮನಸ್ಸು ಚಂಚಲವಾಗುತ್ತೆ. ಅದಕ್ಕೆ ಹೇಗ್ ಮಾಡ್ತಿದ್ರು ಹಿಂದೆ ಹೆಣ್ಮಕ್ಳು ಎಂತದ್ದು ಅಂದ್ರೆ ಮಜ್ಜಿಗೆ ಕಡಿಬೇಕಾದ್ರೂ ಕಡೆದಳೆ ಮೊಸರ ಕಮಲಾಯಿನಿ ಅಂತ ಹಾಡು ಹೇಳೋರು. ಅಂದ್ರೆ ಕೆಲಸ ಹಾಡು ಎರಡೂ ಸೇರಿ ಮನಸ್ಸನ್ನು ಏಕಾಗ್ರಗೊಳಿಸೋರು. ಏನೋ ಮಾಡದೆ ಕೂತಿದ್ದವ್ರ ಮನಸ್ಸು ಐಡ್ಲ್ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಅನ್ನೋಂಥದ್ದನ್ನ ಹೇಳೋ ಗೋಜೆ ಇಲ್ಲ. ಆಮೇಲೆ ನಾವೇ ಅಡುಗೆ ಮಾಡ್ಕೊಂಡು ತಿಂದಾಗ ನಮಗೆ ಅಡುಗೆ ಮಾಡಾಕ್ದವ್ರ ಕಷ್ಟ ಏನು ಅಂತ ಅರ್ಥವಾಗುತ್ತೆ. ನಾವು ಯಾರು ಬೇರೆಯವ್ರು ಮಾಡಾಕಿರ್ತೀನಿ. ನಾನು 76 ವರ್ಷ ಹಾಗೆ ಹಾಳು ಮಾಡ್ಬಿಟ್ಟೆ ನನ್ನ ಜೀವನನ. ನಾನು ಓದ್ತೀನಿ ಬರೀತೀನಿ ಅಂತ ಕೂತ್ಕೊಂಡು ಅಡುಗೆ ಮನೆಗೆ ಹೋಗ್ಲಿಲ್ಲ. 76ನೇ ವಯಸ್ಸದಲ್ಲಿ ಅದಕ್ಕೆ ಪನಿಷ್ಮೆಂಟ್ ಶುರುವಾಯಿತು, ನೀನು ಈಗ ಕಲ್ತ್ಕೊ ಅಂತ. ಒಂದು ಅರ್ಥದಲ್ಲಿ ಈ ಕಲಿಕೆ ನನ್ನ ಪರಿಪೂರ್ಣತೆಗೆ ಬೇಕಾಗಿತ್ತೇನೋ ಅಂತ ಅನ್ಸುತ್ತೆ. ಈಗ ನಾನು ಅಡುಗೆ ಮಾಡಿ ಕಷ್ಟಪಡ್ತಿರೋದ್ರಿಂದ ಒಂದು ದಿವಸದ ಅಡುಗೆ ಮಾಡ್ಬೇಕಾದ್ರೆ 8 ಡಿಸಿಷನ್ ತಗೋಬೇಕು. ಯಾವ ತರಕಾರಿ ಬೆಳೆಸ್ಬೇಕು, ಪಲ್ಯ ಮಾಡ್ಲೋ ಗೊಜ್ಜು ಮಾಡ್ಲೋ, ಯು ಹ್ಯಾವ್ ಟು ಟೇಕ್ 100 ಡಿಸಿಷನ್ಸ್. ಅದೆಲ್ಲವನ್ನು ನನಗೆ ಅರ್ಥವಾದ ಯಾವಾಗ ಅಡುಗೆ ಮಾಡೋಕೆ ಹೋದಾಗ್ಲೇನೆ, ಅಲ್ಲಿವರೆಗೂ ಗೊತ್ತಾಗ್ಲಿಲ್ಲ. ಆದ್ದರಿಂದ ಕನ್ನಡದಲ್ಲಿ ಒಂದು ಸುಂದರವಾದ ಗಾದೆ ನಿಮ್ಗೆಲ್ರಿಗೂ ಗೊತ್ತಿದೆ, ಆಳಾಗಬಲ್ಲವ ಅರಸಾಗಬಲ್ಲ ಅನ್ನುವಂಥ ಮಾತು. ಆಳಾಗಬಲ್ಲವ ಅಂದ್ರೆ ಏನರ್ಥ? ಕೆಲಸ ಮಾಡಿ ಕೆಲಸದ ಶ್ರಮವನ್ನು, ಕೆಲಸದಿಂದ ಆಗುವ ಆನಂದವನ್ನು ಕಲಿತವ ಬೇರೆಯವ್ರನ್ನು ಕೆಲಸ ಮಾಡೋದಕ್ಕೆ ಮೋಟಿವೇಟ್ ಮಾಡಬಲ್ಲ ಅಂತ. ಆದ್ರೆ ನಮ್ಮ ಇವತ್ತಿನ ವ್ಯವಸ್ಥೆ ಹೇಗಿದೆ? ಏನೂ ಓದದೇ ಇರೋನ್ ಕೆಲಸ ಮಾಡಬೇಕು, ಅವನ್ಗೆ ಕೆಲಸ ಮಾಡಿಸೋನು ಸ್ವಲ್ಪ ಸಹಿ ಹಾಕುವಷ್ಟು ದುಡ್ಡು ಎಣಿಸೋಷ್ಟು ಮೇಸ್ತ್ರಿ ಆಗ್ಬೇಕು, ಅವನ ಮೇಲೆ ಇಂಜಿನಿಯರ್ ಇರಬೇಕು, ಅವನ ಇಂಜಿನಿಯರ್ ಏನು ಕೆಲಸ ಮಾಡದೆ ಅಲ್ಲಿಗೆ ಬರ್ತಾನೆ. ಈ ಹೈರಾರ್ಕಿ ಮಾಡಿರೋದ್ರಿಂದ ಕೆಲಸ ಅಂದ್ರೆ ತುಚ್ಛವಾದಂತ ಭಾವನೆ ಬಂದ್ಬಿಟ್ಟಿರೋದ್ರಿಂದ ನಮ್ಗೆ ಇದು ಅರ್ಥವಾಗ್ತಾ ಇಲ್ಲ. ವಾಸ್ತವವಾಗಿ ಈ ಗಾದೆ ಇದೆಯಲ್ಲ, ಸರಿ ತುಂಬಾ ಚೆನ್ನಾಗಿರುವಂತ ಇಂಜಿನಿಯರ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಆ ಕೆಲಸನೂ ಕಲ್ತ್ಕೋಬೇಕಾಗತ್ತೆ. ನಾನು ಚನ್ನಪಟ್ಟಣದಲ್ಲಿದ್ದಾಗ ನಮ್ಮ ತಂದೆ ಅಲ್ಲಿ ಸ್ಪನ್ಸಿಲ್ಕ್ ಮಿಲ್ಲಲ್ಲಿ ಸೆಕ್ಯೂರಿಟಿ ಆಫೀಸರ್ ಆಗಿದ್ರು. ಒಬ್ಬ ಜಪಾನ್ನಿಂದ ಬಂದಿದ್ದ. ಅವನು ತುಂಬಾ ಆಶ್ಚರ್ಯಕರವಾದ 2 ಹೇಳಿಕೆ ಹೇಳ್ದ. ಅವನು ಏನ್ ಮಾಡೋನು ಅಂದ್ರೆ ಗಾರೆ ಅದೆಲ್ಲ ಸಿಮೆಂಟ್ ಎಲ್ಲ ತಗೊಂಬ ಅಂತ ಹೇಳ್ಬೇಕಲ್ಲ, ಆ ಯಂತ್ರನ ಜೋಡಿಸೋದಕ್ಕೆ ನೆಲಕ್ಕೆ. ಅವ್ರಿಗೆ ಹೇಳಕ್ಕೆ ಇವನಿಗೆ ಭಾಷೆ ಬರಲ್ಲ, ಅವನೇ ಹೋಗಿ ತಗೊಂಡ್ಬಂದ್ಬಿಡೋನು. ಇನ್ನೊಬ್ರಿಗೆ ಹೇಳಿ ಮಾಡಿಸೋದು ಕಷ್ಟ ಆಗತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಸ್ವಲ್ಪ ಭಾಷೆ ಕಲ್ತ್ಕೊಂಡು ಹೇಳೋನು. ಅವಾಗ ಹೇಳೋನು ಅವನು, ನಿಮ್ ದೇಶದಲ್ಲಿ ನಂಗೆ ತುಂಬಾ ಆಶ್ಚರ್ಯ ಆಗುತ್ತೆ, ಇಂಜಿನಿಯರ್ಗಳು ನೀಟಾಗಿ ಬಟ್ಟೆ ಹಾಕೊಂಡ್ಬರ್ತಾರೆ, ಇಸ್ತ್ರಿ ಮಾಡಿದ ಬಟ್ಟೆ ಹಾಕೊಂಡ್ಬರ್ತಾರೆ, ನಮ್ಮಲ್ಲಿ ಹಾಗಿಲ್ಲ. ಹೇಗೆ ಅಡುಗೆಯವ್ರು ಏಪ್ರನ್ ಹಾಕೋತಾರ ಹಾಗೆ ನಮ್ಮಲ್ಲಿ ಇಂಜಿನಿಯರ್ಸ್ ಎಲ್ಲ ಕೆಲಸ ಮಾಡಕ್ ಬರ್ತೀವಿ ಅಂತ. ಆದ್ರಿಂದ ಆಮೇಲೆ ಮನೆಯಿಂದ ಕೆಲಸದಿಂದ ಹೊರಗೆ ಹೋದ್ಮೇಲೆ ಒಳ್ಳೆ ಬಟ್ಟೆ ಹಾಕೋತಾರೆ ಹೊರತು ಕೆಲ್ಸಕ್ಕೆ ಬರುವಾಗ ಈ ತರ ನಾನು ವೈಟ್ ಕಾಲರ್ ಜಾಬ್ ಅಂತಾನೆ ಇದೆಯಲ್ಲ, ಆ ವೈಟ್ ಕಾಲರ್ ಜಾಬ್ ಅನ್ನೋ ನೋಷನ್ನೇ ನಮ್ಮ ಜಪಾನ್ನಲ್ಲಿ ಇಲ್ಲ ಅಂತ ಅವ್ನು ಹೇಳ್ತಿದ್ದ. ಹೀಗಾಗಿ ನಮಗಾಗಿ ಯಾರು ಶ್ರಮ ಪಟ್ಟರೋ ಅದರ ಅರಿವು ನಮಗೆ ಉಂಟಾಗೋದು ನಾವು ಕೆಲಸ ಮಾಡಿದ ಮೇಲೇನೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ಆಮೇಲೆ ಕೆಲಸ ಕಲಿತೋರು ಸುಮ್ಮನಿರಕ್ಕಾಗದೇ ಇಲ್ಲ, ಕೆಲಸ ಕಲಿಸ್ತಾರೆ. ನಾನು ಓದಿರೋನು ನನ್ನ ಕೈ ಸುಮ್ಮನಿರಕ್ಕಾಗಲ್ಲ, ನೀವು ಓದೋಕೆ ಬಿಡುವಿಲ್ಲ ಅಲ್ವಾಪ, ನಾನು ಬಂದು ಒಂದಿಷ್ಟು ಹೇಳ್ತೀನಿ, ನೀವು ಹೇಳಿ, ಇಬ್ರು ಚರ್ಚೆ ಮಾಡೋಣ, ಅದನ್ನ ಸರಿ ಮಾಡ್ಕೊಳ್ಳೋಣ ಅಂತ ಹೇಳ್ತೀನಿ. ಹಾಗಾಗಿ ಕಲಿಸುವ ಗುರು ಆಗಬೇಕು ಅಂತ ಆಸೆ ಇದ್ರೆ
ಮೊದಲು ಕಲಿತ ಮೇಲೆ ತಾನೆ, ಶಾಲೆಯಲ್ಲಿ ಓದಿದ ಮೇಲೆ ತಾನೆ ಅವನು ಗುರು ಆಗೋದು ಶಿಕ್ಷಣ ವ್ಯವಸ್ಥೆಯಲ್ಲಿ. ಆದ್ರೆ ನೀವು ವೈವಿಧ್ಯಮಯ ಕಲಿಕೆ ಇರೋರು ಯಾವಾಗ್ಲೂ ಆಕರ್ಷಕ ವ್ಯಕ್ತಿತ್ವ ಆಗ್ತಾರೆ. ಆ ಆಕರ್ಷಕ ವ್ಯಕ್ತಿತ್ವ ಇದೆಯಲ್ಲ, ಆ ಆಕರ್ಷಕ ವ್ಯಕ್ತಿತ್ವದ ಆಕರ್ಷಕತೆಯನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಏನಾಗುತ್ತೆ ಅಂತಂದ್ರೆ ಕಲಿಕೆ ತುಂಬಾ ಮುಖ್ಯ ಆಗುತ್ತೆ. ಸ್ನೇಹಿತರೆ, ನನ್ನ ವೇಳೆ ಮುಗೀತು. ಕಲಿಕೆ ಭಾಗ 3 ಮಾಡದೆ ಬೇರೆ ದಾರಿ ಇಲ್ಲ. ಒಂದು ಕೆಲಸ ಮಾಡ್ತೀನಿ, ಕಲಿಕೆ ಉಳಿದ ಪ್ರೇರಣೆಗಳನ್ನ ಹೇಳಿ ಕಲಿಕೆ ದ್ವೇಷವನ್ನು ಅದಕ್ಕೆ ಜೋಡಿಸಿ ಮುಂದಿನ ಜಾಲನ್ಯಾಸದಲ್ಲಿ ಅದನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಈಗ ಒಂದು ಮೇಧಾವಿ ಅನ್ನೋ ಪದನ ನಾವು ಬಳಸ್ತೀವಿ. ಮೇಧಾವಿ, ಧೀಮಂತ ಅನ್ನೋ ಪದ ಎಲ್ಲ ಬಳಸ್ತೀವಲ್ಲ, ಮೇಧಾವಿ ಅಂತ. ಮೇಧಾವಿ ಅನ್ನೋದಕ್ಕೆ ಕೃಷ್ಣ ಒಂದು ವಿಚಿತ್ರವಾದ ವ್ಯಾಖ್ಯಾನ ಕೊಟ್ಟಿದ್ದಾನೆ 18ನೇ ಅಧ್ಯಾಯದಲ್ಲಿ. ಬಹುಶಃ 6ನೇ ಶ್ಲೋಕನೋ 7ನೇ ಶ್ಲೋಕದಲ್ಲೂ ಅದ್ರಲ್ಲಿ ಏನ್ ಹೇಳ್ತಾನ ಅವನು ಅಂತಂದ್ರೆ, ಕಾರ್ಯಮಿತ್ಯೇವ ಯತ್ ಕರ್ಮ ಅದಲ್ಲ, ನ ದ್ವೇಷ್ಟ ಅಕುಶಲ ಕರ್ಮ. ನಂಗೆ ಈ ಕೆಲಸ ಮಾಡಕ್ ಬರಲ್ಲ ಅಂದ್ರೆ ಆ ಕೆಲಸ ನಾನು ದ್ವೇಷಿಸ್ತೀನಿ. ಯಾರು ತನಗೆ ಬರದೇ ಇರೋಂಥ ಕೆಲಸನ ದ್ವೇಷಿಸೋದಿಲ್ವೋ, ಕುಶಲೇ ನಾನು ಸಜ್ಜತೆ, ನಂಗೆ ಈ ಕೆಲಸ ಬರುತ್ತೆ ಇದೇ ಮಾಡ್ಕೊಂಡಿದ್ದು ಬಿಡ್ತೀನಿ ಅಂತ ಯಾರು ಇರಲ್ವೋ, ಎಲ್ಲ ಕೆಲಸವನ್ನು ಕಲಿಯುವ ಕುತೂಹಲ ತೋರಿಸ್ತಾನೋ ಅವನು ತ್ಯಾಗಿ. ಹಠ ಮಾಡ್ತಾನೆ, ತ್ಯಾಗ ಮಾಡಿದಾನೆ ಅವನು, ಯಾವ್ದು ಬೇಕಾದ್ರೂ ಮಾಡ್ತಾನೆ. ಸತ್ವ ಸಮಾವಿಷ್ಟೋ, ಅವನಿಗೆ ಕೆಲಸವಾಗಿ ಕಾಣ್ತಿಲ್ಲ, ಈ ಕೆಲಸದಲ್ಲಿನೂ ನಾನು ತನ್ಮಯವಾಗಿರಬಲ್ಲೆ ಅಂತ ನನ್ನನ್ನು ನಾನು ಪರೀಕ್ಷೆ ಮಾಡ್ಕೋತೀನಿ ಅಂತ ತನ್ನ ಸತ್ವವನ್ನ ಗುರುತಿಸ್ಕೊಳ್ಳುವಂತೆ. ಮೇಧಾವಿ ಚಿನ್ನ ಸಂಶಯ. ನಮ್ಗೆ ಹೇಗೆ ಉಡುಪು ಒಡವೆ ಎಲ್ಲದರಲ್ಲೂ ಆಪ್ಷನ್ ಇದೆಯೋ, ನಂಗೆ ಇದಿಷ್ಟ ಅದಿಷ್ಟ ಅಂತ ಅಂದ್ರೇನು, ದೋಸ್ ಹೂ ಕ್ಯಾನ್ ವರ್ಕ್ ವಿತೌಟ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್, ದೇ ಆರ್ ದಿ ಕ್ರೀಮ್ ಆಫ್ ಇಂಟೆಲೆಕ್ಚುಯಲ್ಸ್ ಅಂತ ಕೃಷ್ಣ ಹೇಳ್ತಾನೆ. ಮೇಧಾವಿ, ಮೇಧ ಅಂದ್ರೆ ಸ್ವಸ್ತಿ ಶ್ರದ್ಧಾ ಮೇಧ. ನೋಡಿ, ಶ್ರದ್ಧೆ ಅನ್ನೋದಾದ್ಮೇಲೆ ಮೇಧ ಬರುತ್ತೆ. ಯಾರು ಎಲ್ಲ ಕೆಲಸದಲ್ಲೂ ಶ್ರದ್ಧೆ ವಹಿಸಬಲ್ಲರು ಅದು ಮೇಧಾವಿತನ. ಆ ಮೇಧಾವಿಯ ವ್ಯಾಖ್ಯಾನ ಇದು ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಚರ್ಚೆಯನ್ನ ಮುಗಿಸ್ತಾ ಇದ್ದೀನಿ. ಇನ್ನೂ ಅನೇಕ ಪ್ರೇರಣೆಗಳು ಬಾಕಿ ಇದೆ. ಇಷ್ಟು ಪ್ರೇರಣೆಗಳಿದ್ರೂ ನಾವು ಕೆಲಸ ಮಾಡದೇ ಇದೀವಲ್ಲ, ಅದು ಯಾಕೆ ಅನ್ನೋದು ಮುಂದಿನ ಉಪನ್ಯಾಸದ ಸರಕು. ಅದನ್ನ ಕೂಡ ತಾವು ಯಥಾವತ್ತಾಗಿ ಭಾಗವಹಿಸ್ತೀರಾ ಅಂತ ನಂಬಿಕೊಂಡು ನಿಮ್ಮ ಪ್ರತಿಕ್ರಿಯೆ ಮತ್ತು ಪ್ರಶ್ನೆಗೆ ಅನುವು ಮಾಡಿಕೊಡ್ತಾ ಇದ್ದೀನಿ. ಆ ಇನ್ನೂ 3ನೇ ಭಾಗ ಕೂಡ ಇರೋದ್ರಿಂದ 1ನೇದು 2ನೇದು ಒಂದ್ಸರಿ ನೋಡ್ಕೊಂಡು ಬಂದ್ರೆ ಇನ್ನೂ ಚೆನ್ನಾಗಿ ಭಾಗವಹಿಸ್ಬೋದು ಅಂತ ಹೇಳ್ತಾ ಈಗ ನಿಮ್ಮ ಪ್ರತಿಕ್ರಿಯೆ ಪ್ರಶ್ನೆಗೆ ಅನುವು ಮಾಡಿಕೊಡ್ತಿದ್ದೀನಿ. ವೇಳೆ ಮುಗಿತಾ ಹೋಯ್ತು. ಇದು ನಾನು ಎಷ್ಟು ಮುಗಿಯುತ್ತೆ ನಂಗೆ ಒಂದು ಅಂದಾಜು ಇರಲಿಲ್ಲ. ಇದು ಮಾಮೂಲು. ಅದರಿಂದ ನಿಮ್ಮ ಪ್ರತಿಕ್ರಿಯೆ ಪ್ರಶ್ನೆಗಳನ್ನ ಎದುರು ನೋಡ್ತೀನಿ. ನಾನು ಮುಂಚೆ ಹೇಳಿದಾಗೆ ಆಚಾರ ವಿಚಾರದ ವಾಟ್ಸಾಪಲ್ಲೂ ಹಾಕ್ಬೋದು. ನಾನು ಎಣಿಸ್ಲಿಲ್ಲ ಎಷ್ಟು ಅನುಕೂಲಗಳು ಅನ್ನುವಂಥದ್ದನ್ನ. ಇನ್ನೂ ಬಾಕಿ ಬೇರೆ ಇದೆ, ನೋಡೋಣ. ನೀವು ಒಂದಷ್ಟು ಪಟ್ಟಿ ಮಾಡ್ಕೊಂಬಂದು ಹೇಳಿದ್ರೆ ನಂಗೆ ಇನ್ನೂ ಸಂತೋಷ. ಇದು ನಾನೇನು ಎಕ್ಸಾಸ್ಟಿವ್ ಲಿಸ್ಟ್ ಏನು ಮಾಡಿಲ್ಲ, ಅಂದ್ರೆ ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಅನುಕೂಲಗಳಿದೆ ಅಂತ ನಾನು ಹೇಳೋದು. ಮನವರಿಕೆ ಮಾಡಿಕೊಟ್ಟಿದ್ರೆ ನನ್ನ ಉಪನ್ಯಾಸ ಸಾರ್ಥಕ ಅಂತ ನಾನು ತಿಳ್ಕೊಂಡಿದ್ದೀನಿ. ಎಸ್, ಪ್ರತಿಕ್ರಿಯೆ. ಸರ್, ತುಂಬ ಅದ್ಭುತವಾಗಿತ್ತು ಸರ್ ಇದು. ಮತ್ತು ನೀವು ಹೇಳ್ದಂಗೆ ನಾವು ಭಾಳಷ್ಟು ನಿರೀಕ್ಷೆ ಮಾಡದೇ ಇರೋ ಹಾಗೆ ಇದು ಇತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಒಂದು ಇದು ಮೇಧಾವಿ ಅಂತಂದರೆ ಇನ್ನೊಮ್ಮೆ ಸ್ವಲ್ಪ ಹೇಳ್ತಾರೆ ಸರ್. ದೋಸ್ ವರ್ಕ್ ವಿತೌಟ್ ಲೈಕ್ಸ್, ಡಿಸ್ಕ್ರಿಮಿನೇಷನ್. ಈ ಇಷ್ಟಾನಿಷ್ಟಗಳನ್ನ ಕೆಲಸದ ವಿಷಯದಲ್ಲಿ ಇಷ್ಟಾನಿಷ್ಟಗಳು ಅನ್ನೋದೇ ಇಲ್ಲ. ಸಂದರ್ಭ ಏನ್ ಕೆಲಸ ಕೊಡುತ್ತೋ ಅದನ್ನ ಮಾಡೋನು. ಅದ್ಯಾವುದೋ ತಮಾಷೆಯಾಗಿ ನಾಟಕದಲ್ಲಿ ಹೇಳ್ತಾನೆ, ಅವ್ನು ಮದುವೆ ಮನೆಗೆ ಹೋಗ್ತಾನೆ, ಮಂತ್ರ ಹೇಳ್ತಿರ್ತಾನೆ, ಮದುವೆ ಮಾಡ್ಬೇಕಾದ್ರೆ ಜಗಳ ಹತ್ಕೊಂಡ್ಬಿಡುತ್ತೆ. ಅವ್ನು ಹೇಳ್ತಾನೆ, ನಾನು ನಿನ್ ಕೊಂದು ಹಾಕ್ಬಿಡ್ತೀನಿ, ನಾನು ನಿನಗೆ ತಿಥಿ ಮಾಡ್ತೀನಿ ಇಂತಿಬ್ರು ಹೇಳಕ್ಕಾದ್ರೆ ನಾಟಕದಲ್ಲಿ ಅಪುರೋಹಿತ ಹೇಳ್ತಾನೆ, ಆಯ್ತು ದಕ್ಷಿಣ ಕೊಡಿ ಆಮಂತ್ರಣ ಹೇಳ್ತೀನಿ ಅಂತ ಅವನು. ಹಾಗೆ ಈ ತಮಾಷೆಗೆ ಹೇಳಿದ್ದಷ್ಟೇ. ಕಸ ಮನೆಯಲ್ಲಿ ಹರಡ್ಕೊಂಡಿರುತ್ತೆ, ಗೊತ್ತಾಗಲ್ಲ. ಗುಡಿಸ್ ಗುಡ್ಡೆ ಮಾಡಿ ಎಷ್ಟೊಂದು ಕಸ ಅಂತ ಅನ್ಸುತ್ತೆ.
ಹಾಗೆ ನಮ್ಮ ಸಾಮರ್ಥ್ಯನೂ ಅಷ್ಟೇ ಚೆದರು ಹೋಗಿದೆ, ಎಲ್ಲೆಲ್ಲೋ ಹೊರಟೋಗಿದೆ. ನಮ್ಮ ಪ್ರೀತಿ ಎಲ್ಲೆಲ್ಲೋ ಚೆದರು ಹೋಗಿದೆ. ಅದನ್ನೆಲ್ಲ ಒಗ್ಗೂಡಿಸಿ ಕೆಲಸಕ್ಕೆ ವಿನಿಯೋಗಿಸಿದ್ರೆ ಬಹುಶಃ ನಮ್ಮ ನೆಮ್ಮದಿ ಇನ್ನೂ ಜಾಸ್ತಿ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದಕ್ಕೆ ಪ್ರೇರಣೆ ಸಿಕ್ಕಿದ್ರೆ ನಾನು ಕೆಲಸದ ಪ್ರೇರಣೆ ಕೊಡ್ತಾ ಇದ್ದೀನಿ ನಾನು ಇವತ್ತು. ಸರ್ ನಮಸ್ತೆ, ಸಂತೋಷ್ ಇಲ್ಲಿ. ಸಂತೋಷ್ ಹೇಳಪ್ಪ. ಈಗ ನೀವು ಈ ಕೆಲಸದ ಆಸಕ್ತಿ ಇದೆ ಅಂತ ಹೇಳಿದ್ರಲ್ಲ ಗುರುಜಿ, ಈ ಆಸಕ್ತಿ ಅನ್ನೋ ಪದ ನಮಗೆ ಈ ನಿರುದ್ಯೋಗ ಸಮಸ್ಯೆಯು ಕೂಡ ಅದು ಒಂದು ಕಾರಣ. ಯಾಕಂದ್ರೆ ಅವ್ರಿಗೆ ಯಾವ ಕೆಲಸ ಮಾಡ್ಬೇಕು ಅನ್ನೋ ಆಸಕ್ತಿ ಇರೋದು ಕೂಡ ಒಂದು ನಿರುದ್ಯೋಗ ಸಮಸ್ಯೆಗೆ ಬಹುದೊಡ್ಡ ಕಾರಣ. ಇದು ನಾನು ಎಷ್ಟ್ ಸರಿ ನಮ್ಮ ಫ್ಯಾಕ್ಟ್ರಿ ನೋಡ್ತೀವಿ ಅಂತ ಹೇಳಿದ್ರೆ, ಕೆಲ್ಸ ಅಂತ ಹುಡ್ಕೊಂಡು ಬರ್ತಾರೆ, ಆದ್ರೆ ಕೆಲಸ ಮಾಡುವ ಆಸಕ್ತಿ ತೋರೋದಿಲ್ಲ. ಅವ್ರಿಗೆ ಸೆಲ್ಫ್ ಪಿಟಿ ಇರುತ್ತೆ. ನನ್ಗೆ ನನ್ ಕ್ವಾಲಿಫಿಕೇಶನ್ ತಕ್ಕ ಕೆಲಸ ಸಿಕ್ಲಿಲ್ಲ, ನಾನು ಇಷ್ಟಪಟ್ಟು ಕೆಲಸ ಸಿಕ್ಲಿಲ್ಲ ಅಂತ. ಇಷ್ಟಪಟ್ಟು ಕೆಲಸ ಸಿಕ್ತಿದ್ರೆ ಸಿಕ್ಕೋ ಕೆಲಸನೇ ಇಷ್ಟಪಡ್ಬೇಕು ಅಂತ. ಆಸಕ್ತಿ ಅನ್ನೋ ಪದ ಹೇಗೆ ಬಂದಿದೆ ಗೊತ್ತೇ? ಶಕ್ತಿ ಅಂದ್ರೆ ಅಂಟುಕೊಳ್ಳೋದು ಅಂತ. ಇಂಟ್ರೆಸ್ಟ್ ಅಂದ್ರೆ ಏನು? ಆ ಕೆಲಸಕ್ಕೆ ಅಂಟುಕೊಳ್ಳೋದು, ಕೆಲಸದ ಆಸಕ್ತಿ ಅಂದ್ರೆ. ಅಂತಂದ್ರೆ ಪೂರ್ಣವಾಗಿ ಅಂತ. ಎಷ್ಟು ಕೆಲಸಕ್ಕೆ ಅಂಟ್ಕೋಬೇಕು ಅಂದ್ರೆ ನಾನು ಎಲ್ಲಿ ಕಾಲ ದೇಶ ಪ್ರಜ್ಞೆನೆ ಹೊರಟೋಗಿ ತನ್ಮಯವಾಗ್ಬೇಕು. ಆ ಮಟ್ಟದ ಬೇಡ, ಕೆಲಸ ಮಾಡುವಷ್ಟಾರು ಬೇಕಲ್ಲ ಆಸಕ್ತಿ, ಅದು ಇರೋಲ್ಲ. ಅದಕ್ಕೆ ಇಂಥ ಪ್ರೇರಣೆಗಳು ತುಂಬಾ ಮುಖ್ಯ ಆಗುತ್ತೆ. ಅವ್ರನ್ನ ಕೂಡಿಸ್ಕೊಂಡು, ನೀನು ಸುಮ್ಮನೆ ಏನು ಕೆಲಸ ಮಾಡ್ತಿಲ್ಲಪ್ಪ, ನೀನ್ ಸಂಬಳ ಕೊಟ್ಟಿದ್ದೆ ಕೆಲಸ ಮಾಡ್ತಿದ್ಯಾ, ನಿಂಗೆ ಇಷ್ಟವಿಲ್ದಿದ್ರೆ ಇದನ್ನ ಇಷ್ಟಪಡ್ತಾ ಹೋದ್ರೆ ನಿಂಗೆ ಈ ಕೆಲಸದಲ್ಲಿ ಕೊಡೋ ಸಂಬಳಕ್ಕಿಂತ ಹೆಚ್ಚು ಸಂತೃಪ್ತಿ ಸಿಗುತ್ತೆ ಅಂತ ಅವ್ರಿಗೆ ಮನವರಿಕೆ ಮಾಡ್ಕೊಡ್ಬೇಕಾಗತ್ತೆ ಅಂತ ಕಾಣುತ್ತೆ. ನಿಜ, ವಾಸ್ತವ ಅದು. ನೀವು ಹೇಳ್ತಾ ಇರೋದು ಕೆಲಸದ ಮೇಲೆ ವ್ಯಾಮೋಹ ಇಲ್ಲ, ಎಲ್ಲರೂ ದೂರ ಅದೇ. ನಾನೇನೋ ಆಗ್ಬೇಕು ಅನ್ಕೊಂಡಿದ್ದೆ, ನಾನು ಆದ್ ಬೇರೆ ಅಂತ. ಗಣೇಶನ್ ಮಾಡಕ್ ಹೋಗಿ ಅವ್ರ ಅಪ್ಪನ್ ಮಾಡ್ದ ಅಂತ ಗಾದೆ ಇದೆಯಲ್ಲ, ಗಣೇಶನ್ ಮಾಡಕ್ ಹೋದ, ಕಣ್ಣುಕ್ಕಿ ಏನೋ ಆಗ್ಲಿ, ಸಿಟ್ಟು ಬಂದ್ಬಿಟ್ಟು ಒಂದು ಉಂಡೆ ಮಾಡಿಟ್ರೆ ಆಯ್ತು, ಲಿಂಗ ಶಿವ. ಹಾಗೆ ತುಂಬಾ ಚೆನ್ನಾಗಿತ್ತು. ನಾವೀಗ ಲಿಂಗ ಮಾಡಿ ಇಟ್ಕೊಂಡು ಕೂತಿದೀವಿ, ಗಣೇಶನ್ ಮಾಡಕ್ ನಮ್ಗೆ ಪ್ರೇರಣೆ ಕೊಡ್ಬೇಕೀಗ. ಮುಂದಿನ ಪ್ರತಿಕ್ರಿಯೆ ಪ್ರಶ್ನೆ. ನಮಸ್ಕಾರ ಸರ್. ಹೇಳಿ ಸರ್. ಅದೇ ಕೆಲಸ ಅಂದಾಗ ಒಂದು ಆಸಕ್ತಿ ಇಲ್ಲದೆ ಹೋದ್ರೆ ಹೊರೆ ಅಂತ ಅನ್ಸ್ಬಿಡುತ್ತೆ ಅದು. ಹೌದು. ಆಸಕ್ತಿ ಇದ್ದು ಬಿಟ್ರೆ ಮುಗ್ದಿದ್ದೇ ಗೊತ್ತಾಗಲ್ಲ. ಆತರ ಅದು ಕೆಲಸ ಮತ್ತು ಆಸಕ್ತಿ ಮತ್ತು ಪ್ರೀತಿ, ಶ್ರದ್ಧೆ, ಎಲ್ಲ ಪದಗಳು ಅದೇ. ಶ್ರದ್ಧೆ, ಆಸಕ್ತಿ, ಉತ್ಸಾಹ. ಆಮೇಲೆ ಒಂದು ಕೆಲಸವನ್ನ ಇನ್ನೊಂದು ಹೇಳ್ಬಿಡ್ತೀನಿ, ನೀವು ಅದನ್ನ ಸುದ್ದಿ ಎತ್ತಿದ್ರಿಂದ ನಾಳೆ ಹೇಳೋಣ ಅಂತಿದ್ದು ಇವಾಗಲೇ ಹೇಳ್ಬಿಡ್ತೀನಿ. ನಾವು ಒಂದು ಕೆಲಸನ ಅತಿಯಾಗಿ ಪ್ರೀತಿಸ್ಬಿಟ್ರೆ ಅದು ಸರಿ ಇಲ್ಲ. ಯಾಕೆಂದ್ರೆ ಆ ಕೆಲಸನೇ ಮಾಡ್ಬೇಕು ಅನ್ಸುತ್ತೆ. ನಾನು ಮಿಠಾಯಿ ತಿಂದ್ಬಿಟ್ಟು ಇಷ್ಟ ಆಗಿದೆ, ಮಿಠಾಯಿನೇ ಬೇಕು ಅನ್ನೋ ಹಾಗೆ ಒಂದ್ ಕೆಲಸನ ದ್ವೇಷಿಸ್ಬಿಟ್ರೆ, ಆ ಕೆಲಸನ ದ್ವೇಷಿಸ್ಬಿಟ್ರೆ ಬೇಗ ಮಾಡಿ ಮುಗಿಸ್ತೀನಿ, ಕೆಟ್ಟದಾಗ ಮಾಡಿ ಮುಗಿಸ್ತೀನಿ. ಕೆಲಸವೂ ಹಾಳು, ನಾನು ಹಾಳು. ಹಾಗಾಗಿ ಕೆಲಸದ ಪ್ರೀತಿ ದ್ವೇಷ ಅಂದ್ರೆ ಯಾವುದನ್ನು ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟೇ ಪ್ರೀತಿ ಇರಬೇಕು. ಜಾಸ್ತಿ ಪ್ರೀತಿ ಇದ್ರೂ ಅಪಾಯ, ಕಡಿಮೆ ಪ್ರೀತಿ ಇದ್ರೆ ಇನ್ನೂ ಅಪಾಯ. ನಾವ್ ಇವಾಗ ನೋಡ್ಕೊಳ್ಳೋಣ, ಸಂಭವ ಕೆಲಸದಕ್ಕೆ ಅಗತ್ಯವಿರುವಷ್ಟು ಪ್ರೀತಿ ನಮ್ಮ ಹತ್ರ ಇಲ್ಲ ಜಾಸ್ತಿ ಇರುತ್ತೆ, ಇಲ್ಲ ಕಮ್ಮಿ ಇರುತ್ತೆ, ಓದಾಡ್ತೀವಿ. ನಾನು ಮುಂದಿನ ಸರಿ ಹೇಳಲಾಗ್ತಿದ್ದೆ, ಇವಾಗಲೇ ಹೇಳಿದೆ. ಇನ್ನು ಹೇಳಕ್ಕೆ ಇದೆ. ಮುಂದಿನ ವಾರನು ಕಷ್ಟಪಟ್ಟು ಕೂಡಿಸ್ಬೇಕಾಗಿದೆ, ಮುಗಿಸೋದು ನೋಡೋಣ. ಯಾಕೆಂದ್ರೆ ಕೆಲಸದ ಪ್ರೀತಿ ಇಷ್ಟು ಉದ್ದ ಹೇಳಿರೋದ್ರಿಂದ ದ್ವೇಷ ಕಮ್ಮಿ ಬೇಗಲೇ ಹೇಳ್ಬಹುದು ಅಂತ ಅನ್ಕೊಂಡಿದೀನಿ. ನೋಡೋಣ, ಹೇಳ್ಸೋದೇನಿದೆ. ತುಂಬಾ ಸೊಗಸಾಗಿ ಬರ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ವಿಷಯ ಎಲ್ರಿಗೂ ಖುಷಿ ಕೊಟ್ಟಿರೋದು ನನಗೂ ಸಂತೋಷ ಅಷ್ಟೇ. ಆಮೇಲೆ ಇನ್ಯಾರದ್ದು ಪ್ರತಿಕ್ರಿಯೆ ಪ್ರಶ್ನೆ? ನಿಧಾನವಾಗಿ ಆಗ್ಲಿ ಸರ್, ಇನ್ನೊಂದಾದ್ರೂ ತೊಂದರೆ ಇಲ್ಲ. ಇದು ತುಂಬಾ ಫಂಡಮೆಂಟಲ್. ಯಾಕೆಂದ್ರೆ ಜೀವನದ ಒಂದು ಇದನ್ನೇ ಕೀಲಿಕೈ. ಇದು ಜೀವನವನ್ನ ಸಮೃದ್ಧವಾಗಿ ಮಾಡೋದಲ್ಲ, ಒಂದೇ ಅಲ್ಲ, ಇದು ಎಂತದ್ದು ಸಂತೃಪ್ತವಾಗಿ ಮಾಡೋದ್ರ ಕೀಲಿಕೈ ಇದು. ರಾಮಸ್ವಾಮಿ ಅವರು ಇನ್ಯಾರದ್ದಾರು ಪ್ರತಿಕ್ರಿಯೆ ಇದೆಯಾ?
ಒಂದು ಅಂತ ಶುರುವಾದ್ದು ಈಗ ಮೂರರ ಹಂತಕ್ಕೆ ಬಂತು. ನೋಡೋಣ. ಮುಗಿಸ್ಬೋದು ಅಂತ ಕಾಣುತ್ತಪ್ಪ. ಮತ್ತೆ ಅದು ರಾಮಸ್ವಾಮಿ, ಹೇಳಿ ಸರ್. ಪ್ರತಿಕ್ರಿಯೆ ಪ್ರಶ್ನೆ ಇದ್ರೆ ಮತ್ತೆ ತಂಡದಲ್ಲಿ ಅಲ್ಲ, ರಾಮಸ್ವಾಮಿ ಅವರು ಇದನ್ನ ಆನ್ ಮಾಡ್ಕೊಂಡ್ರು ಮೈಕ್. ಇಲ್ಲ ಇಲ್ಲ ಆನ್ ಮಾಡ್ಕೊಂಡಿಲ್ಲ, ಈಗ ಮಾಡ್ಕೊಂಡೆ. ಅದೇ 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 ಪ್ರತಿಕ್ರಿಯೆ ಏನಾದ್ರು ಇದೆಯೇನೋ ಅನ್ಕೊಂಡೆ ಹಾ, ನಾನು. ಪ್ರತಿಕ್ರಿಯೆ ಏನಿಲ್ಲ ಸರ್. ನಿನ್ನೆ ನೀವು ಹೇಳಿದ್ದು ಇವತ್ತು ತುಂಬಾ ಚೆನ್ನಾಗಿ ಅರ್ಥವಾಯ್ತು. ಹಾ ಈಗ ಇದರಲ್ಲಿ ಗಮಾಗಮಸ್ಥಂ ಗಮನೈಕ ಶೂನ್ಯಂ ಅನ್ನೋದು ತುಂಬಾ ನಂಗೆ ಇಷ್ಟ ಆಯ್ತು. ಯಾಕೆಂದ್ರೆ ಈ ಗಮಾಗಮಸ್ಥಂ ಅಂದ್ರೆ ಬರೋದು ಹೋಗೋದು, ಮೂಮೆಂಟು, ಫಾರ್ವರ್ಡ್ ಬ್ಯಾಕ್ವರ್ಡ್ ಇವೆಲ್ಲ ಇದೆಯಲ್ಲ. ಹೌದು, ಬರದೇ ಇರೋದು ಎರಡೇ. ಹಾ, ಅಲ್ಲ, ಗಮನೈಕ ಶೂನ್ಯಂ ಇದೆಯಲ್ಲ, ಶೂನ್ಯಂ ಯಾಕೆ ಬಂತು ಅಂತ ಈಗ ಯೋಚನೆ ಮಾಡ್ತಾ ಇದ್ದೆ. ಶೂನ್ಯ ಅಂತಂದ್ರೆ ನನ್ನ ಮನಸ್ಸಿಗೆ ಯಾವ್ದು ಬರುತ್ತೋ ಅದನ್ನೇ ಮಾಡ್ತಿರ್ತೀನಿ. ಮನಸ್ಸಿಗೆ ಕೆಲಸನ ಅವಾಯ್ಡ್ ಮಾಡ್ತೀನಿ. ಅದೇ ಅಟೆನ್ಷನ್ ಡೈವರ್ಟ್ ಆಗಲ್ಲ, ಎಲ್ಲಿ ಹೋಗ್ಬೇಕೋ ಅದು ಬಿಟ್ಬಿಟ್ಟು ಇನ್ನೆಲ್ಲೂ ಹೋಗಲ್ಲ ಅನ್ನೋ ಅರ್ಥ. ಅದಕ್ಕೆ ಶೂನ್ಯ. ಹೌದು ಹೌದು, ಕರೆಕ್ಟ್. ಅಲ್ಲ, ಅದು ಎಷ್ಟು ಚೆನ್ನಾಗಿದೆ ಅನ್ನೋದು ನೀವು ಹೇಳಿದಿರಿ. ಅದ್ರಲ್ಲಿ ಅರ್ಥ ಇದೆ, ಇಂಪ್ಲೈಡ್ ಮೀನಿಂಗ್. ಅದು ಒಂಥರ ನನಗೆ ಇಷ್ಟ ಆಯ್ತು ಇವತ್ತು. ಓಕೆ, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಇನ್ಯಾರ್ದಾರು ಪ್ರತಿಕ್ರಿಯೆ ಉಂಟಾ? ಇಲ್ಲ, ನೀವು ಮುಗಿಸೋಣ, ಅದೇನು ತೊಂದರೆ ಇಲ್ಲ. ಮುಂದಿನ ವಾರದಲ್ಲಿ ಇದೆ. ಇವಾಗ ನೀವೇನು ಪ್ರಶ್ನೆ ಕೇಳಿದ್ದು ಬಹುಶಃ ನಾ ಮುಂದಿನ ವಾರದಲ್ಲಿ ಬರ್ಲೂಬಹುದು. ಆದ್ರೆ ಕೇಳಿ ಏನು ತೊಂದರೆ ಇಲ್ಲ. ಸರಿ ಸರ್, ಥ್ಯಾಂಕ್ ಯು ಸರ್. ಹಾಂ ಸರ್, ಮತ್ತೆ ಮುಂದಿನ ಸೋಮವಾರ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸರ್, ಶುಭರಾತ್ರಿ.